ಇವತ್ತಿಗೆ ನಮ್ಮ ಅಪ್ಪ ಅಮ್ಮನ ಮನೆ ಋಣ ಮುಗೀತು. ಇಷ್ಟು ದಿವಸ ಇನ್ಯಾವತ್ತೂ ಇರೋಕ್ಕಾಗಲ್ಲ ಅನ್ಸುತ್ತೆ. ನೀನು ಯಾಕೆ ಬಿಟ್ಟಿಲ್ಲ ಇನ್ನ ಅದಕ್ಕೆ ಆಂಟಿನೇ ಕಾರಣ. ಡೈಲಿ ಬೆಳಿಗ್ಗೆ ಟೀ ಕೊಟ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಹೋಗ್ಲಿ ಬಿಡ. ಈ ಮನೇನು ಇವತ್ತೇ ಲಾಸ್ಟ್ ಆಗಿ ಮುಗಿದೆಲ್ಲ. ತುಂಬಾ ಬೇಜಾರಾಗ್ತದೆ ಅಂದ್ರೆ ನಾನು ಯಾವಾಗ ಇಲ್ಲಿ ಕೂತ್ಕೊಂಡು ನಾನು ಅಂಕಲ್ ಆಂಟಿ ಅಲ್ಲ ಸ್ವಲ್ಪ ಜಾಸ್ತಿ ಅಡ್ಡೋಡೆ ಜಾಸ್ತಿ ಸ್ವಲ್ಪ ಮಿಸ್ ಮಾಡ್ಕೊಂತೀನಿ. ಸಕ್ಕರೆ ತಿನ್ಕೊಂಡು ಸಿಹಿಯಾಗಿ ಹೋಗಿ ಬನ್ನಿ, ಸಂತೋಷವಾಗಿ ಹೋಗಿ ಬನ್ನಿ. ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡಿ. ಫೈನಲಿ ಮಳೆಂದ್ರು ಮನೆ ಬಿಟ್ಟು ಹೋದ್ರು ಮಮ್ಮಿ. ಮನೆ ಬಿಟ್ಟು ಹೋದ್ರೆ ಮನ್ಸಲ್ಲ ಅವ್ರಲ್ವಾ, ಮನ್ಸಲ್ಲ ಅವ್ರೆ. ಬಟ್ ಇವಾಗ ಇದನ್ನ ನೋಡಿ ತುಂಬಾ ಖುಷಿ ಆಗ್ತಿದೆ. ಏನ್ ತೋರಿಸ್ಲಾ? ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಒಂದು ಹೊಸ ಬ್ಲಾಗ್. ಇವತ್ತು ತುಂಬಾ ಇಮೋಷ್ನಲ್ ಬ್ಲಾಗ್. ಯಾಕಪ್ಪ ಅಂದರೆ ಫಸ್ಟ್ ಪಾಯಿಂಟ್, ಈ ಮನೇನ ಪರ್ಮನೆಂಟಾಗಿ ನಾವು ಇವಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮತ್ತೆ ದರ್ ಇಸ್ ನೋ ಕಮ್ಮಿಂಗ್ ಬ್ಯಾಕ್ ಅಂತ ಹೇಳ್ತಾರಲ್ಲ, ಆ ಥರ ಆ್ಯಸ್ ಅ ಗೆಸ್ಟ್ ಆಗಿ ಬರ್ತೀವಿ. ಅಂದರೆ ನಮ್ಮ ಅಪ್ಪ ಅಮ್ಮನ ಮನೆಗೆ ನಾವು ಯಾವತ್ತೂ ಗೆಸ್ಟ್ ಅಲ್ಲ, ಬಟ್ ಸ್ಟಿಲ್ ಬಂದರೂ ಪ್ರಾಬ್ಲಿ ಏನೋ ರಜೆಗೆ ಬಂದ್ವಿ, ಒಂದು ದಿವಸ ಇದ್ವಿ ಹೋದ್ವಿ ಆ ಥರ ಅಷ್ಟೇ. ಬಟ್ ಈ ಥರ ಇವಾಗ ಇದ್ವಲ್ಲ 2 ತಿಂಗಳು, ಒಂದು ಇದರಲ್ಲಿ 3 ತಿಂಗಳು, 1 ವರ್ಷ, ಆ ಥರ ಎಲ್ಲ ಯಾವತ್ತೂ ನಾವು ಇರೋಕ್ಕಾಗಲ್ಲ. ಸೊ ಇವತ್ತು ತುಂಬಾ ಇಮೋಷ್ನಲ್ ಡೇ ಅಂತಲೇ ಹೇಳ್ಬೋದು. ಫೈನಲಿ ವಿ ಆರ್ ಮೂವಿಂಗ್ ಔಟ್. ತುಂಬ ಜನ ಅಯ್ಯೋ ಎಷ್ಟಿರ್ತೀರಾ ನಿಮ್ಮ ಅಪ್ಪ ಅಮ್ಮನ ಮನೆಗೆ, ಹೋಗಿ ನಿಮ್ಮ ಮನೆಗೆ ಅಂತ ಇದ್ರೆ, ನಮ್ಮ ಸ್ವಂತ ಮನೆ ಕಟ್ತಾ ಇದ್ವಿ ಅಂತಲೇ ನಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದಿದ್ದು ನಾವು. ಆ್ಯಂಡ್ ಎಲ್ಲ ಇವತ್ತಿಗೆ ಪ್ರಾಬಬ್ಲಿ ನಮ್ಮ ಅಪ್ಪ ಅಮ್ಮನ ಮನೆ ಋಣ ಮುಗೀತದೆ ನಮಗೆ. ಸೊ ತುಂಬಾ ಹೇಳೋಕ್ಕೇ ಒಂಥರ ಬೇಜಾರಾಗ್ತಿದೆ. ಬಟ್ ಸ್ಟಿಲ್ ಎಸ್, ಹೋಗಲೇಬೇಕು ಒಂದಲ್ಲ ಒಂದು ದಿವಸ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಫೈನಲಿ ಆ ದಿನ. ಆ್ಯಂಡ್ ಎಸ್, ಎಲ್ಲನೂ ತೊಗೊಂಡು ಹೋಗ್ತಾ ಇದ್ದಾರೆ. ಸಾಮಾನುಗಳೆಲ್ಲನೂ ಕಾರಲ್ಲಿ ಲೋಡ್ ಮಾಡಿದ್ದಾರೆ. ಹಾಗೆ ನಾನು ತೋರಿಸ್ದೆ. ಅದು ನಮ್ಮಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದೀವಿ, ಎಲ್ಲರೂ ಚೆನ್ನಾಗಿದ್ದೀವಿ. ಫೈನಲಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಇವತ್ತಿಗೆ ನಮ್ಮ ಅಪ್ಪ ಅಮ್ಮನ ಮನೆ ಋಣ ಮುಗೀತು. ಇನ್ನು 3 ಜನ ಇಲ್ಲಿ ಇರಲ್ಲ. ಇನ್ನು ಯಾವಾಗಲೂ ಹಿಂಗೆ ಇಷ್ಟು ದಿವಸ ಇನ್ಯಾವತ್ತೂ ಇರೋಕ್ಕಾಗಲ್ಲ ಅನ್ಸುತ್ತೆ. ಅಪ್ಪ ಅಮ್ಮ ಋಣ ಯಾವತ್ತೂ ಮುಗಿಯಲ್ಲ. ಅಲ್ಲ, ಅಪ್ಪ ಅಮ್ಮನ ಋಣ ಯಾವತ್ತೂ ಮುಗಿಯಲ್ಲ, ಅಪ್ಪ ಅಮ್ಮನ ಮನೆ ಋಣ ಮುಗೀತದೆ ನಮಗೆ ಅಷ್ಟೇ. ಬಟ್ ನಮ್ಮಮ್ಮಗೆ ತುಂಬ ಖುಷಿ ಇರುತ್ತೆ ಅಲ್ವ ಮಮ್ಮಿ? ನಿಮ್ಮ ಮಕ್ಕಳು ನಿಮ್ಮ ಸ್ವಂತ ಅವ್ರ ಸ್ವಂತ ಮನೆಗೆ ಹೋಗ್ತಾ ಇದ್ದಾರೆ, ಅದೊಂದು ಸಂತೋಷ. ಬಟ್ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ. ಅದು ಸಿಕ್ಕಾಪಟ್ಟೆ ಒಂದು ಹೇಳಿದಾರೆ ಆಗಲಿ ಇಮೋಷ್ನಲ್ ದಿನ ಇತ್ತು ನಮಗೆ. ನನಗೆ ಯಾವಾಗ ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೂ ಒಂಥರ ಮನಸ್ಸು ತುಂಬಾ ಹೊಡಿತಿತ್ತು. ನೀವು ನಮ್ಮ ಅಪ್ಪ ಅಮ್ಮನ ಮನೆ ಬಿಟ್ಟು ಹೋಗ್ತಾ ಇದ್ದೀನಲ್ಲಪ್ಪ ಅಂತ. ಬಟ್ ಅವಾಗ ವಾಪಸ್ ಬರ್ತೀವೋ ಇಲ್ವೋ ಗೊತ್ತಿರಲಿಲ್ಲ. ಅಂದರೂ ಇನ್ನೂ ದೇವ್ರು ಇನ್ನೊಂದು ಚಾನ್ಸ್ ಕೊಟ್ಟ ನನಗೆ. ಇನ್ನೂ 2 ತಿಂಗಳು 3 ತಿಂಗಳು ಹೋಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಮನೇಲಿ ಇರುವಂತ. ಮತ್ತೆ ಒಂದು 2-3 ತಿಂಗಳು ನಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದು ಇದನ್ನ ಏನಂತಾರೆ, ಫೈನಲಿ ಇವಾಗ ಹೋಗ್ತಾ ಇದೀವಿ ಅಷ್ಟೇ. ಹೋಗಿದ್ದಾಳೆ ಬನ್ನಿ. ಇವತ್ತು ನನ್ನ ಮಗ ಇಲ್ಲಿಂದ ಕೊನೆ ದಿನ, ಲಾಸ್ಟ್ ದಿನ ಹೋಗೋದು. ಇಲ್ಲಿಂದ ಸ್ಕೂಲಿಗೆ ಹೋಗೋದು ಲಾಸ್ಟ್ ದಿನ. ಸೊ ಆಲ್ಮೋಸ್ಟ್ 1 ತಿಂಗಳು ಪ್ರಾಪರಾಗಿ, 1 ತಿಂಗಳಿಂದನೂ ಇಲ್ಲಿ ತಿಂಡಿ ಮಾಡಿಕೊಂಡು ಬೆಳಿಗ್ಗೆ ಪುನೀತ್ ಕರ್ಕೊಂಡು ಹೋಗ್ತಾ ಇದ್ರು. ಮತ್ತು ಇಡೀ ದಿನ ಅಲ್ಲೇ ಇರ್ತಿದ್ರು. ಸಂಜೆ ಒಂದು 6-6:30 ವಾಪಸ್ ಬರ್ತಾ ಇದ್ರು. ಗೊತ್ತು ಆ ಕಷ್ಟ, ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತು. ತುಂಬ ಸ್ಟ್ರಗಲ್ ಇತ್ತು, ಪ್ರತಿಯೊಂದಕ್ಕೂ ತುಂಬ ಸ್ಟ್ರಗಲ್ ಇತ್ತು. ಆ ಸ್ಟ್ರಗಲ್ಗೆಲ್ಲ ಇವತ್ತು ಒಂದು ಫುಲ್ ಸ್ಟಾಪ್. ಇನ್ನು ಮತ್ತೆ ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ. ಸೊ ಆ ಹೊಸ ಅಧ್ಯಾಯನೂ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತೀವಿ. ಬನ್ನಿ, ಇವಾಗ ಲೇಟ್ ಆಗಿಬಿಡುತ್ತೆ. ಹಾಗೆ ಈ ಒಂದು ಪ್ರಾಡಕ್ಟ್ನ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ಅಗ್ಯಾರದು ಗ್ರ್ಯಾಂಡ್ 1000 ವ್ಯಾಟ್ಸ್ ಹ್ಯಾಂಡ್ ಬ್ಲೆಂಡರ್ ವಿತ್ ಚಾಪರ್. ಇದು ಬಂದು 1000 ವ್ಯಾಟ್ದು ಒಂದು ಕಾಪರ್ ಮೋಟರ್ನ ಕೊಟ್ಟಿರ್ತಾರೆ. ಮೇಲ್ಗಡೆ ಈ ರೀತಿಯಾಗಿ ಸ್ಪೀಡ್ ಕಂಟ್ರೋಲ್ ನಾಬ್ ಇರುತ್ತೆ. ಇದು ಬಂದು ಪ್ರಿಸೈಸ್ ಸ್ಪೀಡ್ ಕಂಟ್ರೋಲ್ ಮಾಡುತ್ತೆ, ಪರ್ಫೆಕ್ಟ್ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಕೆಳಗಡೆ ನೋಡಿದ್ರೆ ನಾರ್ಮಲ್ ಮೋಡ್ ಮತ್ತು ಟರ್ಬೋ ಮೋಡ್ದು ಇರುತ್ತೆ. ನಾರ್ಮಲ್ ಮೋಡ್ನ ನಾವು ಎವ್ರಿಡೇ ಬ್ಲೆಂಡಿಂಗ್ಗೋಸ್ಕರ ಯೂಸ್ ಮಾಡ್ತೀವಿ. ಹಾಗೂ ಟರ್ಬೋ ಮೋಡ್ನ ಸ್ವಲ್ಪ ಎಕ್ಸ್ಟ್ರಾ ಪವರ್ ಏನಾದರೂ ಮಾಡಬೇಕು ಅನ್ನೋ ಇದಕ್ಕೆ ಟರ್ಬೋ ಮೋಡ್ನ ಯೂಸ್ ಮಾಡ್ತೀವಿ. ಇದು ಬಂದು ಬ್ಲೆಂಡಿಂಗ್ ಶಾಫ್ಟ್. ಆ್ಯಂಡ್ ಇದರಲ್ಲಿ ಬಂದು 4 ಸ್ಟೇನ್ಲೆಸ್ ಸ್ಟೀಲ್ದು ಬ್ಲೇಡ್ ಬರುತ್ತೆ. ಸೊ ಇದರಲ್ಲಿ ನೀವು ಸ್ಮೂದೀಸ್ ಆಗಲಿ, ಪ್ಯೂರಿ ಆಗಲಿ, ಅಥವಾ ಮ್ಯಾಶ್ ಮಾಡೋಕ್ಕೆ, ಶೇಕ್ಸ್ ಮಾಡೋದಕ್ಕೆಲ್ಲ ತುಂಬಾ ಈಸಿಯಾಗಿ ಯೂಸ್ ಮಾಡ್ಬೋದು.
ಹಾಗೂ ಇಲ್ಲಿ ಹಿಂದೆಗಡೆ ಕೊಟ್ಟಿರೋ ಇದರಿಂದ ನೀವು ಮೋಟರ್ಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ಬಂದು ಬ್ಲೆಂಡರ್. ಸೊ ಇದರಲ್ಲಿ ನೀವು ಆರಾಮಾಗಿ ಚಾಪ್ ಮಾಡೋದಾಗಲಿ ವೆಜಿಟೇಬಲ್ಸ್ನೆಲ್ಲ ಚಾಪ್ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ನೀಟಾಗಿ ಚಿಕ್ಕದಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ತನಕ ನೀವು ಚಾಪ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ಬಂದು ಬೀಟರ್. ಸೊ ಇದನ್ನು ಈ ರೀತಿಯಾಗಿ ಅಟ್ಯಾಚ್ ಮಾಡಿಕೊಂಡು ಇದು ಎಗ್ ವಿಪ್ಪಿಂಗ್ ಮಾಡೋದಕ್ಕೆ ಅಥವಾ ಈ ಥರ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದಿಗೂ ಕೂಡ ಯೂಸ್ ಮಾಡ್ಕೋಬೋದು. ಹಾಗೂ ಈ ಥರ ಒಂದು ಜಾರ್ನ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನೀವು ವಿಸ್ಕಿಂಗ್ ಮಾಡೋದಕ್ಕೆ ಆಗಲಿ ಅಥವಾ ವಿಪ್ಪಿಂಗ್ ಮಾಡೋದಕ್ಕೆ ಆಗಲಿ ಯೂಸ್ ಮಾಡ್ಕೋಬೋದು. ಮತ್ತು ಈ ಥರ ಕಾರ್ಡ್ ಕೊಟ್ಟಿರ್ತಾರೆ ಹಾಗೂ ಒಂದು ವಾರಂಟಿ ಕಾರ್ಡ್ ಜೊತೆಗೂ ಕೂಡ ಬರುತ್ತೆ. ಇಲ್ಲಿ ನೋಡ್ಬೋದು. ಸೊ ಇದನ್ನು ನಾನು ಒಂದು ಬ್ಲೆಂಡಿಂಗ್ ಶಾಫ್ಟ್ ಜೊತೆಗೆ ಮ್ಯಾಂಗೋಸ್ನೆಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ, ಪ್ಯೂರಿ ಮಾಡಿಕೊಂಡು ಸ್ವಲ್ಪ ಶೇಕ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಈ ರೀತಿಯಾಗಿ ತುಂಬಾ ಮಲ್ಟಿಪಲ್ ಯೂಸ್, ಅಂದರೆ ಒಂದೇ ದಿನದಲ್ಲಿ ನೀವು ಇದನ್ನು ಮಲ್ಟಿಪಲ್ ವೇಸಲ್ಲಿ ಯೂಸ್ ಮಾಡ್ಬೋದು ಅಡುಗೆ ಮಾಡಬೇಕಾದ್ರೆ. ಆ್ಯಂಡ್ ನನಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ಚಾಪಿಂಗ್ ಮಾಡೋದಕ್ಕಾಗಲಿ. ಇವಾಗ ಎಲ್ಲ ತರಕಾರಿಗಳನ್ನೆಲ್ಲ ಹಾಕ್ಬಿಟ್ಟು ಎಷ್ಟು ಬೇಕೋ ನನಗೆ ಆ ಒಂದು ಇದಕ್ಕೆ ತಕ್ಕಂಗೆ ಚಾಪ್ ಮಾಡ್ಕೊಳ್ಳೋದಕ್ಕಾಗಲಿ, ಮತ್ತು ಸ್ಯಾಲೆಡ್ಸ್ ಚಿಕ್ಕದಾಗಿ ಚಾಪ್ ಮಾಡ್ಕೋಬೇಕು ಅಂದಾಗಲೂ ಕೂಡ ಸ್ಮಾಲ್ ಸ್ಯಾಲೆಡ್ಸ್ಗೆ ಯೂಸ್ ಮಾಡ್ಕೋಬೋದು. ಸೊ ಇವಾಗ ನಾನು ಸ್ಯಾಲೆಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿನೂ ಇದ್ರೊಳಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಈ ಥರ ನೀಟಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಒಂದು ಸ್ವಲ್ಪ ತಡ್ಕ ಕೊಟ್ಬಿಟ್ರೆ ಸಾಲ್ಟ್ ಹಾಕ್ಬಿಟ್ಟು ಮುಗೀತು ಅಷ್ಟೇ. ಸೊ ಕ್ವಿಕ್ಕಾಗಿ ಒಂದು ಚಟ್ಪಟ ಸ್ಯಾಲೆಡ್ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ಈ ಒಂದು ವಿಸ್ಕರ್ನ ಕೂಡ ಯೂಸ್ ಮಾಡಿಕೊಂಡು ಡೈಲಿ ರೂಟೀನಲ್ಲಿ ಮಜ್ಜಿಗೆ ಅಂತೂ ಇಂಪಾರ್ಟೆಂಟ್. ಸೊ ನಮ್ಮ ಮಜ್ಜಿಗೆ ಇದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನಾನಂತೂ ಪ್ರತಿದಿನ ಮಜ್ಜಿಗೆ ಮಾಡಬೇಕು. ಪುನೀತ್ಗೆ ಅವ್ರಿಗೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ಮಜ್ಜಿಗೆ ಪ್ರತಿದಿನ ಮಾಡ್ತೀನಿ. ಸೊ ಮಿಕ್ಸರ್ ಗ್ರೈಂಡರಲ್ಲಿ ಹಾಕಿ ಗ್ರೈಂಡ್ ಮಾಡೋದಕ್ಕಿಂತ ಈ ಥರ ಒಂದು ವಿಸ್ಕರ್ ಇಟ್ಬಿಟ್ರೆ ತಕ್ಷಣವೇ ಮುಗ್ದೋಗ್ಬಿಡುತ್ತೆ. ಹಾಗೂ ಇದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಈಸಿ. ನಾರ್ಮಲಾಗಿ ನೀವು ಹೇಗೆ ಪಾತ್ರೆ ತೊಳಿತೀರೋ ಅದೇ ರೀತಿಯಾಗಿ ವಾಶ್ ಮಾಡ್ಕೊಂಡು ಇಟ್ಕೋಬೋದು. ಬಟ್ ಏನಪ್ಪ ಅಂದರೆ ಅದರದ್ದು ಮೋಟರ್ನ ಮಾತ್ರ ಯಾವುದೇ ಕಾರಣಕ್ಕೂ ನೀರಲ್ಲಿ ಹಾಕಬಾರ್ದು. ಸೊ ಮೋಟರ್ನ ನೀವು ಜಸ್ಟ್ ಬಟ್ಟೆಯಿಂದ ವೈಪ್ ಮಾಡ್ಕೊಂಡು ಇಟ್ಕೋಬೇಕು ಅಷ್ಟೇ. ಸೊ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ಚೆಕ್ಔಟ್ ಮಾಡಿ. ಬೆಳಗ್ಗೆ ಇವ್ರು ಹೇಳ್ಬೇಕಾದ್ರೆ ನನಗೂ ಒಂಥರ ಖುಷಿ ನಿಜವಾಗ್ಲೂ ಅಳುತ್ತೆ. ನನಗೂ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಯಾಕೆಂದ್ರೆ ಇದೊಂದೇ ಅಲ್ಲ, ಈ ಮನೆ ಮೇ ಬಿ ಪ್ರಾಬಬ್ಲಿ ಇವ್ರಿಗೂ ಲಾಸ್ಟ್ ಆಗ್ಬೋದು, ಇದು ಬರಲ್ಲ ಇನ್ಯಾವತ್ತೂ. ಮತ್ತೆ ಈ ಥರ ಈಗ 3 BHK ಮಾಡಿ ಮತ್ತೆ ಅವರು ಈ ಥರ ಎಲ್ಲರೂ 3 ಜನ ಬಂದು ಸೇರ್ತೀವಿ ಅನ್ನೋದು ಮೇಲೆ ಕೆಳಗೆ ಇರ್ತೀವಿ ಹೊರತು ಒಂದು ಮನೇಲಿ ಇರಲ್ವಲ್ಲ ಅಂತ ಬೇಜಾರು. ಯಾವತ್ತಿರಲ್ಲ, ಇನ್ಯಾವತ್ತಿಗೂ ಬರೋದು ಇಲ್ಲ. ಅಂದ್ರೆ ಎಲ್ಲಾರು ಹಿಂಗೆ ಬಂದು ಹಿಂಗಿರಕ್ಕೂ ಆಗಲ್ಲ. ಬಂದು ಅವರು ಚಿಕ್ಕ ಇನ್ನ ಅವ್ರ ಪಾಪ ಇಷ್ಟು ದೊಡ್ಡ ಮನೆ ಬೇಕಾಗಲ್ಲ ಅವ್ರಿಗೆ, ಇನ್ನು ತುಂಬಾ ಚಿಕ್ಕ ಮನೆ ಬೇಕು ಅವ್ರಿಗೆ, ಸಾಕು. ಈಗ ಅಷ್ಟು ಚಿಕ್ಕ ಮನೆ ಬಂದಾಗ ಇರೋಕ್ಕೂ ಆಗಲ್ಲ. ಈ ಮನೇನು ಇವತ್ತೇ ಲಾಸ್ಟ್. ಈ ಮೇ ಬಿ ಇನ್ನೊಂದು ಸ್ವಲ್ಪ ಇದು ಬೇಗ ಇದು ಆಗೋಗ್ತಿದೆ, ಮುಗಿದೆಲ್ಲ. ತುಂಬಾ ಬೇಜಾರಾಗ್ತದೆ. ಈ ಮನೆ ಸ್ಟಾರ್ಟ್ ಮಾಡಿದಾಗ್ಲಿಂದಾನು, ಐ ಮೀನ್ ಈ ಮನೆಗೆ ನಾವು ಬಂದಾಗ್ಲಿಂದಾನು, ಆಕ್ಚುಲಿ ಈ ಮನೆಗೆ ಬಂದ ಮೇಲೆ ಎಷ್ಟು ಫಂಕ್ಷನ್ ಮಾಡಿದ್ದೀರಾ ಅಂದ್ರೆ ಅಷ್ಟು ಒಂಥರ ಈ ಮನೆ ಬ್ಯಾಕ್ ಟು ಬ್ಯಾಕ್ ಎವ್ರಿ 6 ಮಂತ್ ಮಾಡಿ ಅಷ್ಟು ಫಂಕ್ಷನ್ಸ್ಗಳು ಈ ಮನೇಲಿ. ಒಟ್ಟಲ್ಲಿ ಇನ್ನು ನೆಕ್ಸ್ಟ್ ಈ ಮನೆ ಬಿಟ್ಟು ಹೋದ್ಮೇಲೆ ನಮ್ಮ ಮಕ್ಳು ಮದುವೆ ಮಾಡ್ತೀನಿ ಹೊರತು ಅಲ್ಲಲ್ಲ, ಅದೇ ಈಗ ಹೇಳ್ತೀನಿ ಕೇಳಿ, ಅದು ಬಿದ್ದು ಹೋಗ್ತಾ ಆಕ್ಚುಲಿ ಬಂದಾಗ 2 ಕಬಡ ಸೀರೆ ಇತ್ತು, 5 ಕಬಡ ಫಂಕ್ಷನ್ ಮಾಡಿ ಯಾವತ್ತೂ ನಾವು ಫಂಕ್ಷನ್ ಮಾಡಲ್ಲ ಮನೆಗೆ. ಯಾಕ್ರಿ ಮಾಡಲ್ಲ, ಮಾಡ್ತೀವಿ ಅನ್ನೋದ್ರೆ ಹೇಳಕ್ ಇಷ್ಟಪಡ್ತೀವಿ ಅಂತ ಹೇಳಿ. ಜೀಸು ಮಾತ್ರಲ್ಲ, ಎಲ್ರೂ ನಗ್ನಗ್ತಾ ಚೆನ್ನಾಗಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಮ ಹತ್ರ. ಓಕೆ ಜೀಜು, ನಿಮ್ಗೆ ಈ ಮನೆಗೆ ಬಂದು ತುಂಬಾ ಒಳ್ಳೇದಾಯ್ತು ಅಂತ ಅನ್ಕೋತೀನಿ. ಬೇರೆ ಮನೆಗೆ ಹೋದ್ರೆ ಇನ್ನೂ ಜಾಸ್ತಿ ಒಳ್ಳೇದಾಗುತ್ತೆ. ಬೇರೆ ಮನೆಗೆ ಹೋಗ್ತಿಲ್ಲ, ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅದೇ ನೆಕ್ಸ್ಟ್ ಈ ಮನೆ ಇನ್ನು ಸ್ವಲ್ಪ ದಿನ ಇರುತ್ತೆ, ಮತ್ತೆ ರಿಟರ್ನ್ ಈ ಮನೆಗೆ ಬರ್ಬೇಕಾದ್ರೆ ನಾವು ನಮ್ಮ ಸ್ವಂತ ಮನೆ ಓನರ್ ಆಗಿ ಇಲ್ಲಿಗೆ ಇದ್ರ ತರ ಬರ್ತೀವಿ. ಈಗ ನಮ್ಗೆ ಮನೆ ಇಲ್ಲ, ಇವತ್ತೀಗ ಈಚೆ ಕಡೆ ಇಟ್ಟು ನೆಕ್ಸ್ಟ್ ಬರ್ಬೇಕಾದ್ರೆ ನಮ್ಮ ಮನೆ ಇರುತ್ತೆ. ಕಂಗ್ರಾಚುಲೇಷನ್ಸ್ ಜೀಜು. ಮೈನಲ್ಲಿ ಯೂಟ್ಯೂಬರ್ ಹಸ್ಬೆಂಡ್ ಆಗ್ಬಿಟ್ಟಿದ್ದಾರೆ. ಈಗ ಅರುಣ್ ಹಂಗೆ ನಿಮ್ಮ ಹಸ್ಬೆಂಡ್ ಮಾಡಿ. ಇಲ್ಲ ಇವಾಗ ಎಷ್ಟು ಟೈಮ್ ನಾವ್ ಇಲ್ಲಿ ಇದ್ವಲ್ಲ, ಇವಾಗ ಇನ್ಮೇಲಿಂದ ನಾವು ಇನ್ನೊಂದ್ ಮನೆ ಅಂದ್ರೆ ಅದೇ ಜೀಜು ಫೈನಲಿ ನೆಂಟಿ ಅಡಿಗೆ ಊಟ ತಿಂತೀನಿ. ಫೈನಲಿ ಡೈಲಿ ಬೆಳಿಗ್ಗೆ ಎದ್ದು ಆಂಟಿ ಟಾರ್ಚ ಕೊಡಲ್ಲ, ಇದು ಆಂಟಿ ಟೀ ಮಾಡ್ಕೊಡಿ, ಅದೇ ಲಕ್ಷ್ಮಮ್ಮ ಟಾರ್ಚ ಕೊಡ್ತೀನಿ. ಆಮೇಲೆ ಏನಂತಾರೆ ಫೈನಲಿ ಲಕ್ಷ್ಮಮ್ಮ ಇದ್ದು ನಾಚ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಪರ್ಮನೆಂಟ್ ಆಗಿ. ಆಮೇಲೆ ಏನೈತೆ, ಇನ್ನೇನ್ ಕಷ್ಟ ಆಯ್ತು ನನಗೆ. ರೂಮ್ ಶಿಫ್ಟಿಂಗ್, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ. ಅಂತಂದ್ರೆ ನಾನು ಯಾವಾಗ ಇಲ್ಲಿ
ಇಟ್ಕೊಂಡು ನಾನು ಅಂಕಲ್ ಆಂಟಿ ಅಲ್ಲ ಸ್ವಲ್ಪ ಜಾಸ್ತಿ ಅಟೋಡೆ ಜಾಸ್ತಿ ಹಾ. ತುಂಬಾ ಜಾಸ್ತಿ ನಾನು ತಗೊಳ್ಳೋದು ಸ್ವಲ್ಪ ಮಿಸ್ ಮಾಡ್ಕೊಂತೀನಿ. ಸೊ ಅದು ಚೆನ್ನಾಗಿರುತ್ತೆ ನೋಡಿ. ನಮ್ಮ ಅಮ್ಮ ಮಿಸ್ ಮಾಡ್ಕೋತೀರಾ? ಆಬ್ವಿಯಸ್ಲಿ. ಇನ್ನೇನು ಗೊತ್ತಾ ಆಕ್ಚುಲಿ ಇನ್ನು ಯಾವತ್ತು ನೀನ್ ಮತ್ತೆ ಗೊತ್ತಿಲ್ಲ, ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಯಾವತ್ತಿನ ಒಂದೇ ಮನೇಲಿ ಎಲ್ಲರೂ ಕೂತ್ಕೊಂಡು ಡೈಲಿ ಹಿಂಗ್ ಅಳತೆ ಹೊಡಿಯೋದು ಯಾವುದೇ ಕಾರಣಕ್ಕೂ ನನ್ಗೆ ಗೊತ್ತಿಲ್ಲ ಆಗಲ್ಲ ಅಂತ. ಯಾಕೆಂದ್ರೆ ಅವ್ರವ್ರ ಸ್ವಂತ ಮನೆ, ಅವ್ರವ್ರ ಲೈಫ್ ಅವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನ ಅದು ಆಗಲ್ಲ. ಮಾಡ್ತೀವಿ ಆದ್ರೆ ಓಕೆ ಪ್ರತಿದಿನ ಎದ್ದು ಬಂದು ಅದೇ ಜಾಗದಲ್ಲಿ ಕುತ್ಕೊಂಡು ಅದೇ ರೀತಿಯಾಗಿ ಇದ್ ಮಾಡ್ತೀವಿ ಅನ್ನೋದಿಲ್ಲ. ನಾವು ಕೂತ್ಕೋತಾರೆ, ನಮ್ಮಲ್ಲಿ ನಾವು ಕೂತ್ಕೋತೀವಿ. ನಾವು ಹೋಗ್ಬೇಕಂದ್ರೆ ನಮ್ಮ ಪಾಡ್ ನಾವು ಹೋಗ್ತೀವಿ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಏನು ಯಾರು ಗೊತ್ತಾಗಲ್ಲ. ಅವ್ರವ್ರದ್ದು ಇಂಡಿಪೆಂಡೆಂಟ್ ಲೈಫ್ ಆಗೋದು. ಲಕ್ಷಮ್ಮ ನೀನ್ ಯಾಕೆ ಇಲ್ಲ ಬಿಟ್ಟು ಇಷ್ಟೊಂದು ಇಂಡಿಪೆಂಡೆಂಟ್ ಆಗ್ಬೇಡ್ರಿ ನೀನು. ಇಲ್ಲಿ ಬೆಳಿಗ್ಗೆ ಎದ್ದು ಸಮಾಧಾನ ಮಾಡ್ತಾರೆ. ಲಚ್ಚು ನನ್ಗೇನಂದ್ರೆ ನನ್ಗೇನಪ್ಪ ಅಂದ್ರೆ ನಂದೊಂದು ಲೈಫ್ ಇದೆ ಜಾಸ್ತಿ. ನನ್ನ ಲೈಫ್ ಬೇರೆ ಯಾವ್ದು ಇದು ಮಾಡಲ್ಲ. ಅದಕ್ಕೆ ನಾನು ಮಗಳ್ತಾ ಇದ್ದೀನಿ. ಮದ್ವೆ ಮುಂಚೆ ನಾನು ಆತರ ನಂದೇ ಒಂದು ಲೈಫ್. ಅದಕ್ಕೆ ಹೇಳ್ತೀನಿ ಇಷ್ಟೊಂದು ಇಂಡಿಪೆಂಡೆಂಟ್ ಆಗ್ಬೇಡ ನೀನು. ಒಂದು ಮೇಲೆ ಕೆಳಗೆ ಇದ್ದೀವಿ ನಾವು. ಬೇಜಾರಾಗಲ್ಲ ನಾನು ಯಾವ ಗಂಟೆ ಮಾತಾಡ್ತಾ ಇರ್ತಾರೆ. ಅದು ಬೇಜಾರು ಪ್ರಶ್ನೆ ಬರಲ್ಲ. ಹೇಳಿದ್ನಲ್ಲ ನೀನು ಯಾಕೆ ಅಲ್ಲಿ ಬಿಟ್ಟಿಲ್ಲ ಇನ್ನ, ಅದಕ್ಕೆ ಆಂಟಿನೇ ಕಾರಣ. ಡೈಲಿ ಬೆಳಿಗ್ಗೆ ಟೀ ಕೊಟ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಹೋಗ್ಲಿ ಬಿಡಪ್ಪ, ಆಕ್ಸಿಡೆಂಟ್ ಔಟ್ ಅಂತ ತಲೆ ಅಂತ ಇರ್ತಾರೆ. ನಡಿಯೋಣ. ಸರಿ ಆಯ್ತು. ಆಲ್ ದಿ ಬೆಸ್ಟ್ ನಿಮ್ಗೂ. ಕೈ ಕೊಡ್ರಿ ದೇವ್ರು ಒಳ್ಳೇದ್ ಮಾಡ್ಲಿ. ಹೋಗಿ ಬನ್ನಿ ಬೇಗ. ಈ ಲೈಟ್ ತಗೊಳ್ಳಿಲ್ಲ ನಾನು ತಗೋಬರ್ಲ. ಇದು ನಮ್ದು ಟ್ರೈಪಾಡು, ಹೊಸ ಟ್ರೈಪಾಡ್ ತಗೊಂಡ್ರಾ? ಹೆಲ್ಮೆಟ್ ಕೂಡ ಎತ್ಕೊಂಡ್ ಬನ್ನಿ. ಹೆಲ್ಮೆಟ್ ನಾವ್ ಹೆಂಗ್ ಇಟ್ಕೊ ಬರೋಣ? ಕಾರಲ್ಲೇ ಇಟ್ಕೋಬೇಕು ತಾನೇ? ಓ ಕುನಿತಾ ನಮ್ ಪ್ಲಾಂಟ್ಸ್ ಗಳೇ ತಗೊಳ್ಳಿಲ್ವಲ್ಲ? ಇಲ್ಲಿ ನೋಡ್ಬೋದು ಆಲ್ರೆಡಿ ನಮ್ಮಮ್ಮ ಎಲ್ಲಾನು ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ಇಲ್ಲೊಂದಷ್ಟು ಬಿಂದಿಗೆಗಳು. ಇಲ್ಲಿ ಯಾವ್ದು ಬಿಂದಿಗೆ? ಊರಿಂದ ತಂದಿರೋ ಬಿಂದಿಗೆಗಳೆಲ್ಲ ಇಲ್ಲಿದೆ. ಬೆಡ್ಶೀಟ್ಸು, ಚಾಪೆ, ಇಲ್ಲಿ ಹಿಂದೆಗಡೆ ಒಂದಷ್ಟು ಸಾಮಾನುಗಳಿದ್ದಾವೆ. ಸೊ ಎಲ್ಲ ಸಾಮಾನುಗಳು ಹೋಗ್ತಾ ಇದೆ. ಏನೇನು ಸಕ್ಕರೆ ತಿನ್ಕೊಂಡು ಸಿಹಿಯಾಗಿ ಹೋಗಿ ಬನ್ನಿ. ಸಂತೋಷವಾಗಿ ಹೋಗಿ ಬನ್ನಿ. ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡಲಿ. ಚೆನ್ನಾಗಿ ನೋಡ್ಕೊಳ್ಳಿ. ನನ್ ಗಂಡಗ್ ಒಂದ್ ಎರಡು ಸ್ಪೂನ್ ಹೆಚ್ಚಾಗಿ ಕೊಡು. ಸಿಹಿಯಾಗಿ ಮಾತಾಡಿ. ಸುನೀತಾ ನೀನಾ ಗಂಡ ಕಷ್ಟ ಕೊಡ್ಬೇಡ. ಅಲ್ಲ ಏನಾಯ್ತು ಅದನ್ನೆಲ್ಲ ಆಗ್ತಾರೆ ಹೇಳ್ಬಿಟ್ರೆ ಏನ್ ಮಳೆ ಬರೋ ತರ ಇದೆ ಮಮ್ಮಿ? ಯಬ್ಬಾ ಎದ್ದಿದ್ದು ಅದ್ಯಾಕೆ ಎದ್ದಲ್ಲ ಮನಿಕಂಡ ಅವನಿಗೆ ಆ ಥರ ಎಲ್ಲ ವಿಡಿಯೋ ಮಾಡ್ತಿದ್ವಲ್ಲ. ರೆಡಿ ಮಾಡ್ಬೇಕು, ಬೇಗ ಬನ್ನಿ. ಸರಿ ಆಯ್ತು, ಬಾಯ್. ಫೈನಲಿ ಮಳೆಂದ್ರು ಮನೆ ಬಿಟ್ಟು ಹೋದ್ರು ಮಮ್ಮಿ. ಮನೆ ಬಿಟ್ಟು ಹೋದ್ರೆ ಮನ್ಸಲ್ಲ ಅವರಲ್ವಾ? ಮನ್ಸಲ್ಲ ಅವರೇ, ಬಟ್ ಮನೆ ಬಿಟ್ಟು ಹೋದ್ರು. ಮನೆ ಬಿಟ್ಟು ಫೈನಲ್ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಇವಾಗ ನಾಳೆ ಮಾತಾಡೋಕ್ಕೆ ಅನ್ಸ್ಬಿಟ್ಟಿದೆ. ಓಕೆ ಗೈಸ್, ಫೈನಲ್ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಏನಪ್ಪ ಅಂದರೆ ದೇವ್ರಿಗೆ ಸೀರೆ ಉಡಿಸ್ಬೇಕು. ಒಂದು ಬಂದು ದೇವ್ರ ಮನೆಯೊಳಗೆ ಲಕ್ಷ್ಮಿ ಕೂರಿಸ್ತೀವಲ್ಲ, ಸೊ ಲಕ್ಷ್ಮಿಗೆ ಒಂದು ಸೀರೆ, ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕಾದ್ರೆ ಅಲ್ಲಿ ಒಂದು ಲಕ್ಷ್ಮಿಗೆ ಅಲ್ಲಿ ಒಂದು ಸೀರೆ ಬೇಕು. ಸೊ ಅದಕ್ಕೆ ಯಾವ ಸೀರೆ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಮಮ್ಮಿ ಬಾಯಲ್ಲಿ ನಮ್ಗೆ ಹೇಳು ಯಾವ ಸೀರೆ ತಗೊಳ್ಳಿ, ಯಾವ ಸೀರೆ ಬೇಡ. 4 ಸೀರೆ ಇದೆ ನನ್ನ ಹತ್ರ. ಆ ಸೀರೆ ಏನ್ ಬೇಡ ಕಣೆ, ಆ ತರದ್ದು. ಇದೇನಪ್ಪ ಅಂದ್ರೆ ಇದು ತುಂಬಾ ನೀಟಾಗಿ ಕೂರುತ್ತೆ ಅಂತ ಅಷ್ಟೇ. ಏನಮ್ಮ ಇವಾಗ ನೋಡಿ, ಇವಾಗ ನಂಗೇನೋ ರೇಷ್ಮೆ ಸೀರೆ ಉಡ್ಸು ದೇವ್ರಿಗೆ. ಯಾವಾಗಲೂ ಅಷ್ಟೇ ರೇಷ್ಮೆನೇ ಶ್ರೇಷ್ಠ. ನೋಡಿ ಇದನ್ನು ತುಂಬಾ ಚೆನ್ನಾಗಿ ಮಮ್ಮಿ ನನ್ ಹಾರ ತಗೊಂಡಿಲ್ಲ ಮಮ್ಮಿ, ನನ್ ರೇಷ್ಮೆ ಹಾರ.
Soft ಆಗಿರೋ ಈ ಎರಡೇ ಕೊಡು. ಇದು ಒಂದಿದೆ. ಎರಡು ಎಲ್ಲೋ ಬೇಡ, ಒಂದು ಎಲ್ಲೋ, ಈ ಎಲ್ಲೋ ಕೊಡು. ಈ ಡಾರ್ಕ್ ಅಲ್ವಾ, ಎದ್ದು ಕಾಣಿಸುತ್ತೆ. ಎದ್ದು ಕಾಣಿಸುತ್ತೆ, ಮತ್ತೆ ಇದು ಸುಮ್ಮನೆ ಕರೆ ಆಗುತ್ತೆ ಅಂತ ಅನ್ಸುತ್ತೆ. ಅದೊಂದು ಕೊಡು ಅಷ್ಟೇ. ಇದೆಲ್ಲ ಸಾಕಾ? ಸಾಫ್ಟ್ ಆಗಬೇಕು, ಆರಾಮ ಚೆನ್ನಾಗಿದೆ. ಕೂರ್ಬೇಕು ಅಂತ ಅಷ್ಟೇ. ಅಕ್ಕ ಅದ್ ಕೂರಿದ್ರು ಅದ್ರ ದೇವ್ರ ಮೇಲೆ ಹಾರ ಇರುತ್ತೆ, ಸೊ ಅದು ಬೈ ಡಿಫಾಲ್ಟ್ ಆಗಿ ಕುತ್ಕೊಳ್ಳುತ್ತೆ. ಬಟ್ ನನ್ಗೇನಪ್ಪ ಅಂದ್ರೆ ಈ ಸೀರೆ ಬೇಡ, ಬಿಕಾಸ್ ದೇವ್ರಿಗೆ ರೇಷ್ಮೆ ಸೀರೆನೇ ಬೆಸ್ಟ್. ನನಗೂ ರೇಷ್ಮೆ ಸೀರೆ ಇದು ಲೈಟ್, ಇದು ಬೇಡ, ಕ್ಯಾನ್ಸಲ್. ಇದು ಓಕೆ. ಸೊ ಫೈನಲಿ ಮಮ್ಮಿ ಮತ್ತೆ ಲಚ್ಚು ಸೇರಿ ಇದೆರಡು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಈ ಎರಡು ಸೀರೆನ ದೇವ್ರಿಗೆ ಉಡ್ಸೋದು. ಒಳಗಡೆ ದೇವ್ರ ಮನೆ ಒಳಗಡೆ ಯಾವ್ದು ಉಡ್ಸೋಣ? ಯಾವ್ದು ಚೆನ್ನಾಗಿ ಕಾಣುತ್ತೆ? ನಂಗೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಸುತ್ತೆ. ನನಗಂತೂ ಎಲ್ಲೋನೇ ಇಷ್ಟಪ್ಪ. ಎಲ್ಲೋ ಓಕೆ, ಬಟ್ ದೇವ್ರ ಮನೆ ಒಳಗಡೆ, ಬಿಕಾಸ್ ಇವಾಗ ನಮ್ ದೇವ್ರ ಮನೆ ಬಂದ್ಬಿಟ್ಟು ಸ್ಯಾಂಡ್ ಇಲ್ಲ, ಇದೆ ಅದು ಎಲ್ಲೋ ಇಶ್ ಇದೆ ಇದೇ ಹಾಕು ಅಲ್ವಾ? ಅದೇನ್ ಗೊತ್ತಾ, ದೇವ್ರಿಗೆ ಅಲ್ವಾ, ಅದು ತಾನಾಗೆ ಅದ್ ಎಲ್ಲಿ ಯಾವ್ದು ಉಟ್ಕೋಬೇಕು ಅಲ್ಲಲ್ಲಿ. ನನ್ಗೆ ಮನೆ ಕಟ್ಸ್ಬೇಕಾದ್ರೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ, ಸ್ಪೆಷಲಿ ದೇವ್ರ ಮನೆ ಬಗ್ಗೆ. ಹೌದು. ಸೊ ಇದೆರಡು ಸೀರೆ ಫೈನಲೈಸ್ ಮಾಡಿದೀವಿ. ಇವಾಗ ಈ ಸೀರೆ ಒಂದು ಇನ್ನು ಮಿಕ್ಕಿದ ಎರಡು ಸೀರೆ ಎತ್ತಿಟ್ಟಿರ್ತೀನಿ. ಎರಡು ಮೂರು ಸೀರೆ ಎಕ್ಸ್ಟ್ರಾ ತಗೋ. ಇಷ್ಟೊಂದು ಕೆಲಸ ಮಾಡ್ತೀನಿ. देने का है नहीं, मैंने जिसको देने का तो दे दिया. देखो शारदा का, कृतिका, मेरा सास और अज्जी, बस इन्यार को ಎಡಿಟ್ ಬೇಕೀಗ. ಇಲ್ಲೇ ಇಟ್ಟಿದ್ದೀನಿ ಅಕ್ಕ ಬ್ಲೌಸ್. ನಿಮ್ಮ ಅತ್ತೆಗೂ ತಗೋ, ನಿನ್ ಕೈಲಿ ಕೊಟ್ಟಿದ್ದೀನಿ ಕ್ಯಾಮ್ರಾ ಸಾಕ್ಷಿ. ಏನೋ ಬಾಕ್ಸ್ ಇಂದ ತೆಗೆದ್ಬಿಟ್ಟೆ ಅಲ್ವಾ ಸೀರೆನ? ಇಲ್ಲ, ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ. ನಾನು ಬಾಕ್ಸ್ ಅಲ್ಲಿ ಇಡ್ತೀನಿ. ಕವರ್ ಇನ್ನು ಬೇಕಾದ್ರೆ ಬಾಕ್ಸ್ ತೆಗಿ, ಬಟ್ ಕವರ್ ತೆಗಿಬೇಡ, ಏನು ತೆಗಿಬೇಡ, ಹಂಗೆ ಇಡು. ಓಕೆ ಗೈಸ್, ಸೊ ಅದಕ್ಕೆ ನೋಡಿ ಫಸ್ಟೇ ಸೀರೆ ತೆಗೆದಿಟ್ಕೊಂಡಿದ್ದು ತುಂಬಾನೇ ಒಳ್ಳೇದಾಯ್ತು. ಅಂಡ್ ಏನಪ್ಪ ಅಂದ್ರೆ ಈ ಸೀರೆಗಳು ಯಾವ್ದು ನಾವು ಮೈ ಮೇಲೆ ಆ ಥರ ಎಲ್ಲಾನು ಹಾಕಿಲ್ಲ. ಜಸ್ಟ್ ಹಿಂಗೆ ನೋಡಿದ ತಕ್ಷಣ ಇಷ್ಟ ಆಯ್ತು, ತಗೊಂಡ್ಬಿಟ್ಟಿರೋದು. ದೇವರು ಲಕ್ಷ್ಮಿ ಅದಕ್ಕೆ ನಿಂತ ಸೀರೆ ತೆಗೆಸ್ಕೊಂಡೇನು ಅಲ್ವಾ? ನಮ್ಮಮ್ಮ ಹಂಗಿದ್ರೆ ಹೇಳ್ತಿದ್ರು ಗೊತ್ತಾ, ಏಂತ ತಗೋತೀರಾ, ಸುಮ್ನೆ ತಗೊಂಡಿದ್ದೀರಾ, ಏಂತ ತಗೋತಾ ಇದ್ದೀರಾ, ಏಂತ ತಗೋತಿದ್ದೀರಾ? ನಾವು ಸುಮ್ನಿರು ಮಮ್ಮಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದು. ನೋಡಿ ಇವಾಗ ಅರ್ಜೆಂಟಾಗಿ ಎಲ್ಲಿಗೆ ಹೋಗ್ತಾ ಇದ್ದೆ ನೀನು? ಅದೇ ಸರಿ ಆಯ್ತು. ಮತ್ತೆ ಇನ್ನೊಂದ್ಸತಿ ಚಿಕ್ಕಪೇಟೆ ಶಾಪಿಂಗ್ ಹೋಗ್ಬೇಕಿತ್ತು ನಾವು. ಚಿಕ್ಕಪೇಟೆ ಸ್ಯಾರಿ ಶಾಪಿಂಗ್ ಫಾರ್ ಅವರ್ ಲಕ್ಷ್ಮಿ. ಓಕೆ ಗೈಸ್, ಬನ್ನಿ ಇವಾಗ ನನ್ನ ಮಮ್ಮಿ ಸೀರೆಗಳೆಲ್ಲ ಪ್ಯಾಕ್ ಮಾಡಿದ್ದೀನಿ. ಡ್ಯಾಡಿ ಬಟ್ಟೆಗಳು, ಐರನ್ ಬಟ್ಟೆಗಳು ಬಂದಿದೆ. ನನ್ನ ಗಂಡ, ನಮ್ಮ ಯಜಮಾನ್ರು ಬಟ್ಟೆ ಇಲ್ಲಿದೆ, ಪ್ಯಾಕ್ ಆಗಿದೆ, ಹೊಸ ಬಟ್ಟೆಗಳು ಅಷ್ಟೇ. ಇನ್ನು ನಂದು ಮತ್ತೆ ನನ್ನ ನಂದು ಮತ್ತೆ ನಮ್ಮ ಯಜಮಾನ್ರದ್ದು ಸೂಟ್ಕೇಸಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ದೀನಿ. ಅವ್ರಿಗೂ ನಾಷ್ಟ ಮಾಡ್ಲಾ? ಯಾರಿಗೆ ಮಾಡು ತೆಗಿ, ಮಿಕ್ಕುದ್ರೊಮ್ಮೆ ನಾವು ತಿನ್ಕೊಳ್ಳೋಣ, ವೇಸ್ಟ್ ಅಂತೂ ಆಗಲ್ಲ. ಇನ್ನು ಹೆಚ್ಚಾಗಿ ಅರ್ಧ ಸೇರಿ ಅಷ್ಟೊಂದು ಬೇಡ ಅಂತ ಅನ್ಸುತ್ತೆ ಮಮ್ಮಿ. ನಂಗೆ 2 ಗ್ಲಾಸೇ ಸಾಕು ಮಮ್ಮಿ. ಮಮ್ಮಿ 2.5 ಇಕ್ಕು, ಬೇಡ ತಗೋಬೇಕಲ್ವಾ? ಟ್ರೈ ಕೊಡ್ಬೇಕು ಅಂದ್ರೆ ಕ್ಯಾಮ್ರಾ ಬೇಕು, ಕ್ಯಾಮ್ರಾ ಅಲ್ಲೇ ಇದೆ. ಆನ್ ಮಾಡಿದ್ಯಾ? ನನಗೆ ಬೇಗ ಮಾಡು, ಇಲ್ಲ ಅನ್ನೋದು. ಓಕೆ ಗೈಸ್, ಫೈನಲಿ ಇವಾಗ ನಂದು ಈ ಒಂದು ಪ್ಯಾಕಿಂಗ್ ನ ಕೂಡ ಮಾಡ್ತಾ ಇದ್ದೀನಿ. ಇವಾಗ ಇದು ಬಳೆ ಪ್ಯಾಕಿಂಗ್. ಒಂದಿಷ್ಟು ಬಳೆ ತಗೊಂಡಿದ್ದೀನಿ, ನನ್ನ ಬಟ್ಟೆ ಆಗ್ಲಿ ಅಥವಾ ಲಚ್ಚು ಬಟ್ಟೆ ಆಗ್ಲಿ, ಐ ಮೀನ್ ನಮ್ಮ ಸ್ಯಾರೀಸ್ಗೆ ಮ್ಯಾಚ್ ಆಗೋ ತರ ಬಳೆನ ತಗೊಂಡಿದ್ದೀನಿ. ಅಂಡ್ ಇದು ಬಂದು ಜ್ಯುವೆಲ್ರಿ. ಸೊ ಈ ಜ್ಯುವೆಲ್ರಿ ನೀವು ನೋಡಿರ್ತೀರಾ, ನಂದು ಮದುವೆನಲ್ಲಿ ನಾನು ಪರ್ಚೇಸ್ ಮಾಡಿದ ಜ್ಯುವೆಲ್ರಿ ಇದು. ಸೊ ಈ ಒಂದು ಚಿಕ್ಕಪೇಟೆಯಿಂದ ಪರ್ಚೇಸ್ ಮಾಡಿದೆ. ಸೊ ಈ ಜ್ಯುವೆಲ್ರಿನ ಕೂಡ ತಗೊಂಡಿದ್ದೀನಿ. ಇದನ್ನ ನಂದು ಹಾಕೊಂತಾಳಂತೆ, ಸೊ ಅದಕ್ಕೆ ಅವಳಿಗೋಸ್ಕರ ಅಂತ ತಗೊಂಡಿದ್ದೀನಿ. ಏನ್ ಗೊತ್ತಾ, ಒನ್ ಟೈಮ್ ಪರ್ಚೇಸ್ ಮಾಡ್ಬಿಟ್ರೆ ಎಲ್ಲಾನು ಆಗುತ್ತೆ. ಇತ್ತಲ್ಲ ಇದು ಇದ್ರದ್ದು ಬಾಕ್ಸ್ ಅಲ್ಲಿ, ಲಚ್ಚು ನಂದು ಇಲ್ಲ, ಅದು ನಂದು ಬಾಕ್ಸ್ ಅಲ್ಲಿ ಇಟ್ಟಿದ್ನ ಹೇಳಿದ್ರೆ ಇದು ನಂದು ಕಣೆ ಅಕ್ಕ ಅಂತ ಹೇಳಿದ್ನಲ್ಲ ನಿನ್ಗೆ. ಗೊತ್ತು, ಬಟ್ ನಿಂದು ಗೊತ್ತಿಲ್ಲ, ನಂದು ಗೊತ್ತಿಲ್ಲ. ನಾನು ಇವಾಗ ಸಂಜೆ ಜ್ಯುವೆಲ್ಲರ್ಸ್ ಅಂತ ತಂದಿದೀವಲ್ಲ, ಅದ್ರ ಭರೋಸೆ ಮೇಲೆ ಇದ್ದೀನಿ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ, ಇನ್ನು ಕೆಲವೊಂದು ಐಟಮ್ಸ್ ನಾನು ಸಂಜೆ ಜ್ಯುವೆಲ್ಲರ್ಸ್ ಇಂದನೂ ಕೂಡ ಪರ್ಚೇಸ್ ಮಾಡಿದ್ದೀನಿ. ಮಮ್ಮಿ ಅಂಡ್ ಇನ್ನೊಂದು ಕೆಲವೊಂದು ಐಟಮ್ಸ್ ಬಂದು ನಾನು ಸಂಜೆ ಜ್ಯುವೆಲ್ಲರ್ಸ್ ಇಂದನೂ ಕೂಡ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ನೋಡ್ಬೋದು, ಇದು ಬಂದು ಬ್ಯಾಂಗಲ್ಸ್, ತುಂಬಾ ಚೆನ್ನಾಗಿದೆ ಬ್ಯಾಂಗಲ್ಸ್ ಮಾತ್ರ. ಕುಂದನ್ ಬ್ಯಾಂಗಲ್ಸ್ ಬರುತ್ತೆ ನೋಡಿ, ಈ ತರ ಕುಂದನ್ ಬ್ಯಾಂಗಲ್ಸ್ ಮಧ್ಯ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಅಂದ್ರೆ ಈ ತರ ಸೆಟ್ ಬಳೆ ಹಾಕೊಂತೀನಲ್ಲ, ಅದರಲ್ಲಿ ಮಧ್ಯ ಹಾಕೊಂಡ್ರೆ ಸಕಲಾಗಿ ಕಾಣುತ್ತೆ. ಲಾಸ್ಟ್ ಟೈಮ್ ನಂದು ಮದುವೆಯಲ್ಲಿ ಕೂಡ ಇದೇ ತರ ಸೆಟ್ ಮಾಡ್ಕೊಂಡಿದ್ದೆ, ಸಕಲಾಗಿ ಕಾಣಿಸ್ತಿತ್ತು. ಅದಾದ್ಮೇಲೆ ಮಾಟ್ಲು. ಸೊ ಮಾಟಿ ಬಂದ್ಬಿಟ್ಟು ನಂಗೆ ಈ ತರ ಮಾಟಿ ಹಾಕೋಬೇಕು ಅಂತ ತುಂಬಾ ಆಸೆ ಇತ್ತು. ಫೈನಲಿ ಇದೇ ಸೇಮ್ ಸಿಕ್ತು. ಸೊ ಇದು ಮಾಟಿ ಹಿಂಗೆ ಹೇಗೆ ಕಾಣಿಸ್ತಿದೆ ಲಚ್ಚು? ಚೆನ್ನಾಗಿ ಕಾಣಿಸಿದೆ. ಸೊ ಕಿವಿ ತುಂಬಾ ಇರಬೇಕು. ಸೊ ಅದಕ್ಕೆ ಈ ಮಾಟಿ. ಅಂಡ್ ಅದಾದ್ಮೇಲೆ ನನ್ನ ಒಂದು
ಹಾರ ಅಂದ್ರೆ ನನಗೆ 2 ಟೈಮ್ ಗೋಲ್ಡೇ ಹಾಕೊಳಕ್ ಇಷ್ಟ ಇಲ್ಲ, ಬಿಕಾಸ್ ನಾನು ಗೋಲ್ಡ್ನ ಸಿಕ್ಕಾಪಟ್ಟೆ ಸತಿ ಹಾಕೊಂಡ್ಬಿಟ್ಟಿದ್ದೀನಿ. ಕರೆಂಟ್ ಹೋಯ್ತಲ್ಲಪ್ಪ. ಸೊ ಗೋಲ್ಡ್ನ ಸಿಕ್ಕಾಪಟ್ಟೆ ಸತಿ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ಈ ಒಂದು ಸಿಲ್ವರ್ ಜ್ಯುವೆಲ್ರಿ, ಅಂದ್ರೆ ಸಕ್ಕತ್ತಾಗಿರುತ್ತೆ ಸಂಜಯ್ ಜ್ಯುವೆಲ್ಲರ್ಸ್ ಅಲ್ಲಿ ಈ ಸಿಲ್ವರ್ ಜ್ಯುವೆಲ್ರಿ ಗೋಲ್ಡ್ ಕೋಟೆಡ್ ಅಲ್ಲಿ ಮಾಡ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅವ್ರದ್ದು ಲಿಂಕ್ ಅಥವಾ ಅವ್ರ ಲೊಕೇಶನ್ ಲಿಂಕ್ ಏನಾದ್ರು ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ಆಯ್ತಾ. ನೋಡಿ ಇದು ತಗೊಂಡಿದ್ದೀನಿ, ಹೇಗಿದೆ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಸಖತ್ತಾಗಿದೆ. ಇದೊಂದನ್ನ ತಗೊಂಡಿದ್ದೀನಿ. ಇದು ಬಂದು ಇದು ಒಂದೇ ಹಾಕೊಂಡ್ರೆ ಸಾಕು. ಇದೊಂದೇ ಹಾಕೊಂಡ್ರೆ ಸಾಕು. ತುಂಬಾ ಹೆವಿನೂ ಬೇಡ ಆತರ, ಅಂದ್ರೆ ಹೋಮ ಮಾಡ್ತಾರಲ್ವಾ, ಹೋಮ ಟೈಮಲ್ಲಿ ತುಂಬಾ ಹೆವಿ ಆಗ್ಬಿಟ್ರು ಒಂಥರ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಇದು ನೈಟ್ ಇವತ್ತು ರಾತ್ರಿ. ಹೇಗಿದೆ ಇದು? ಚೆನ್ನಾಗಿದ್ಯಾ? ಏನದು ಇದು? ಹಿಟ್ಟು ಬೇಕಂತೆ, ಚಪಾತಿ ಹಿಟ್ಟು. ಅಕ್ಕ ಆಯ್ತಾ? ಆಯ್ತು, ಓಕೆ ಗೈಸ್. ಇದೆಷ್ಟು ನನ್ನ ಪ್ಯಾಕಿಂಗ್ ಆಗಿದೆ. ಅಂಡ್ ಮಿಕ್ಕಿದ ಏನೇ ಇದ್ರು ನಾನು ಆಮೇಲೆ ಸೈಟ್ ಹತ್ರ ಹೋಗ್ಬಿಟ್ಟು ಸೈಟ್ ಅಂತಾನೆ ಬರ್ತಿದೆ, ಮನೆ ಹತ್ರ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೂ ಗೈಸ್ ಇನ್ನೊಂದು ತೋರಿಸ್ಬೇಕಿತ್ತು. ಸೊ ಇದು ಬಂದು ತುಂಬಾನೇ ಸ್ಪೆಷಲ್ ನಮ್ಗೆ, ಯಾಕಂದ್ರೆ ಇದು ನಾವು KR ಪುರಂ ಮನೆ ಖಾಲಿ ಮಾಡ್ತಾ ಇದ್ವಲ್ಲ, ಆ ಟೈಮಲ್ಲಿ ನಮ್ಗೆ ಏನ್ ಅಪ್ಪ ಇವಾಗ ಲೈವ್ ಅಂದ್ರೆ ಬೇಡ ಎಷ್ಟು. ಅಂಡ್ ಇನ್ನೊಂದು ನಿಮ್ ಜೊತೆ ಶೇರ್ ಮಾಡ್ಕೊಬೇಕಿತ್ತು. ಯಪ್ಪ ಹೆಂಗ ಅನಿಸ್ತಿದೀನಿ ಅಂತ ಅನಿಸ್ತಿದೆ. ಅಯ್ಯೋ ಬೆಳಗ್ಗೆಯಿಂದ ಏನ್ ಮುಖಕ್ಕೆ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ನೀರು ಕೂಡ ಹಾಕಿಲ್ಲ ನಾವು. ಸೊ ಇದು ಬಂದು ನಮ್ಮ ಒಂದು ತುಂಬಾನೇ ಸ್ಪೆಷಲ್ ಅಮೌಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು KR ಪುರಂ ಮನೆ ಖಾಲಿ ಮಾಡ್ತಾ ಇದ್ವಲ್ಲ, ಅವಾಗ ಅಡ್ವಾನ್ಸ್ ಅಮೌಂಟ್ ಅಂತ ಕೊಟ್ಟಿರ್ತೀವಿ. ಸೊ ಆ ಅಡ್ವಾನ್ಸ್ ಅಮೌಂಟ್ ನ ಅಂದ್ರೆ ಎಲ್ಲಾನು ಕಟ್ ಮಾಡ್ಬಿಟ್ಟು ಕೊಡ್ಬೇಕಾದ್ರೆ ಇದೊಂದು 7,000 ಕ್ಯಾಶ್ ಕೊಟ್ಟಿದ್ರು ನಮ್ಗೆ. ಆ 7,000 ಕ್ಯಾಶ್ ನಾನು ಹಾಗೆ ಇಟ್ಟಿದ್ದೀನಿ. ಅಂದ್ರೆ ಅಫಿಷಿಯಲಿ ಫಸ್ಟ್ ಬಾಡಿಗೆ ಮನೆ ನಾನು ಮತ್ತೆ ಪುನೀತ್ ಹೋಗಿದ್ದಂತ ಮನೆನ ಖಾಲಿ ಮಾಡಿದಾಗ ಕೊಟ್ಟಿದ್ದಂತ 7,000 ರೂಪಾಯಿ ಕ್ಯಾಶ್ ಇದು. ಅದನ್ನ ಹಾಗೆ ಇಟ್ಟಿದ್ದೆ. ನಾನು ಇನ್ನೊಂದು ಬಾಡಿಗೆ ಮನೆಗೆ ಹೋದಾಗ್ಲೂ ಮತ್ತೆ ಇವಾಗ ಇಲ್ಲಿ JP ನಗರ್ ಬಾಡಿಗೆ ಮನೇಲಾಗ್ಲಿ ಎಲ್ಲೂ ನಾನು ಯೂಸ್ ಮಾಡಿರ್ಲಿಲ್ಲ. ಇನ್ಫ್ಯಾಕ್ಟ್ ಇದು ಜಿಪ್ ನೋಡಿದ್ರೆ ನೀವು ಫುಲ್ ಕಿತ್ತೋಗ್ಬಿಟ್ಟಿದೆ, ಅದು ಒಂಥರ ತೆಗೆಯೋದು ಕೂಡ ಕಷ್ಟನೇ. ಬಟ್ ಇವಾಗ ಫೈನಲಿ ಇದನ್ನ ಯೂಸ್ ಮಾಡೋಂಥ ಟೈಮ್ ಬಂದಿದೆ ಅನ್ಸುತ್ತೆ. ಪುನೀತ್ ಹೇಳ್ತಾ ಇದ್ರು ಆ ಕ್ಯಾಶ್ ಇಟ್ಟಿದೆಯಲ್ಲ ಅದನ್ನು ಕೂಡ ತಗೊಂಡ್ಬಂದ್ಬಿಡು ಅಂತ. ಯಾವತ್ತೂ ಅವ್ರು ನನ್ನ ಹತ್ರ ಈ ತರ ಕ್ಯಾಶ್ ಎಲ್ಲ ಕೇಳೇ ಇಲ್ಲ. ಬಟ್ ಅದೇ ಹೇಳ್ತಾರಲ್ಲ, ಮನೆ ಕಟ್ಟು ಮುಗಿಸೋ ಅಷ್ಟರಲ್ಲಿ ಕೊನೆಯಲ್ಲಿ ಅಂತೂ ತುಂಬಾ ಜಾಸ್ತಿ ಟೈಟ್ ಆಗ್ಬಿಡುತ್ತೆ. ಏನೇನ್ ಸೇವಿಂಗ್ಸ್ ಇರುತ್ತೆ, ಎಷ್ಟೆಷ್ಟು ಇರುತ್ತೆ, ಒಂದೊಂದು ರೂಪಾಯಿನೂ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಇವಾಗ ಈ ದುಡ್ಡು ಫೈನಲಿ ಇವಾಗ ನಮ್ಮ ಗೃಹ ಪ್ರವೇಶಕ್ಕೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಬನ್ನಿ ಹೋಗೋಣ. ಇದನ್ನು ಕೂಡ ತಗೊಂಡು ಪುನೀತ್ ತಗೊಂಬ ಅಂತ ಹೇಳಿದ್ರು. ಸೊ ಇದನ್ನ ತಗೊಂಡು ಹೋಗ್ತಾ ಇದ್ದೀನಿ ಈಗ. ಫೈನಲಿ ರೆಡಿ ಆದ್ವಿ, ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಆಗಿ. ಆಕ್ಚುಲಿ ಅಲ್ಲಿ ಹೋಗ್ಬಿಟ್ಟು ಮಾಡೋಣ ಅಂತ ಅನ್ಕೊಂಡಿದ್ವಿ, ಬಟ್ ದೆನ್ ಬೇಡ, ಅಲ್ಲಿಗೆ ಹೋಗಿ ತುಂಬಾನೇ ಲೇಟ್ ಆಗುತ್ತೆ. ಅಂಡ್ ಬೆಳಗ್ಗೆಯಿಂದ ರೆಡಿ ಆಗ್ತಾ ಇದೀವಿ. ಟೈಮ್ ಆಲ್ರೆಡಿ ನೋಡ್ಬೋದು ನೀವು 12:15 ಆಗಿದೆ. ಬಟ್ ಇಷ್ಟು ಪ್ಯಾಕಿಂಗ್ ಮತ್ತೆ ಮಾಡೋ ಅಷ್ಟರಲ್ಲಿ ಅಂದ್ರೆ ಏನ್ ಗೊತ್ತಾ, ಪುನೀತ್ ಮತ್ತೆ ಅರುಣ್ ತಗೊಂಡು ಹೋಗಿದ್ದು ಬಂದು ಇಲ್ಲಿಲ್ಲೇ ಅಂದ್ರೆ ಮುಂದೆನೇ ಇದ್ದಿದ್ದು. ಬಟ್ ನಾವು ತಗೋಬೇಕಾಗಿರೋ ಪ್ಯಾಕಿಂಗ್ ತುಂಬಾ ಮೈನ್ಯೂಟ್ ಥಿಂಗ್ಸ್ ಅಲ್ಲಿದೆ ಎಲ್ಲಿದೆ ಹುಡುಕಾಡಿ ಮೇಲ್ಗಡೆ ಎಲ್ಲ ಇಟ್ಟಿದೀವಿ. ಎಲ್ಲಾನು ತೆಗೆದು ಪ್ಯಾಕ್ ಮಾಡೋಷ್ಟರೇ ಲೇಟ್ ಆಗೋಯ್ತು. ಹಾಗೂ ಇಲ್ಲಿ ನೋಡ್ಬೋದು ಇಲ್ಲೊಂದಿಷ್ಟು ಐಟಮ್ಸ್ಗಳಿದೆ. ಇಲ್ಲಿ ಸೋಫಾ ಮೇಲೆ ಒಂದಿಷ್ಟಿದೆ, ಅಲ್ಲೊಂದಿಷ್ಟಿದೆ. ಸೊ ಇಷ್ಟೆಲ್ಲ ತಗೊಂಡು ಹೋಗ್ಬೇಕು ನಾವು. 3 ಕಾರು ಹೊಟ್ಟೋಗಿದೆ. ಇದನ್ನೆಲ್ಲ ನಾವು ಇವಾಗ 2 ಆಟೋ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ಅಷ್ಟೇ. ಒಳ್ಳೆ ಕ್ರೀಮ್ ಇದ್ರೊಳಗಿದೆ ನೋಡಿ, ಇದು ಓಪನ್ ಮಾಡು. ನೋಡ್ಬೇಕು ನನ್ ಕಂದ ನಂದ ನೀನ್ ಬಂಗಾರ, ಅವ್ರಿಬ್ಬರ ಸಿಂಗಾರಗಳು, ನೀನು ಬಂಗಾರ. ಓಕೆ, ಸೊ ನೋಡ್ಬೋದು ಇವಾಗ ಒಂದಿಷ್ಟು ಐಟಮ್ಸ್ಗಳೆಲ್ಲ ತಗೊಂಡು ಹೋಗ್ತಿದೀವಿ. ಅಂದ್ರೆ ಮೇನ್ ಆಗಿ ಏನಪ್ಪಾ ಅಂದ್ರೆ ಒಂದು ಕಪ್ಪಿ ಬೇಕು ಅಂತ. ನಿನ್ನ ಸ್ಪೈಡರ್ ಮ್ಯಾನ್ ಕಪ್ಪಿ ಹಾಕೊಂಡಿದ್ದೀನಿ. ಓಲೆ ಜುಮ್ಕಿನೂ ಹಾಕೊಂಡಿದ್ದೀನಿ. ಒಡವೆ ಇವಾಗ ಏನ್ ತಗೊಂಡ್ ಹೋಗ್ತೀನಿ ಅಂದ್ರೆ ಒಡವೆಗಳು, ಒಂದ್ ಸ್ವಲ್ಪ ಬೆಳ್ಳಿ ಐಟಮ್ಸ್ಗಳು ಏನಿದ್ದು ಅದು ಕೆಲವೊಂದು ಲಕ್ಷ ನೆನ್ನೆ ತಗೊಂಡ್ ಹೋಗ್ತಾ ಅವಳದು. ನಾನು ಇವತ್ತು ತಗೊಂಡ್ ಹೋಗ್ತಾ ಇದ್ದೀನಿ ನಂದು. ಅಮ್ಮ ಸಾಕಾಯ್ತು ಇಷ್ಟೆಲ್ಲ ಜೋಡಿಸೋಷ್ಟರಲ್ಲಿ. ಇವಾಗ ಆಟೋ ಹೊರಗಡೆ ಬರ್ತಿದೆ, ಬನ್ನಿ ಹೋಗೋಣ. ಮಮ್ಮಿ ಇದೇನ್ ಬೇಡ ನನಗೆ ಇವಾಗ ಸದ್ಯಕ್ಕೆ. ಸುಮ್ಮನೆ ಅಲ್ಲಿ ತಗೊಂಡೋಗ್ಬಿಟ್ಟು ಮಿಸ್ ಮಾಡ್ಬೇಕು, ಅದ್ರ ವಿಡಿಯೋ ಮಾಡಬೇಕು, ಬಟ್ ಸ್ಟಿಲ್ ಬೇಡ ಇವಾಗ ಸದ್ಯಕ್ಕೆ. ಓಕೆ ಗೈಸ್ ಬನ್ನಿ ಹೋಗೋಣ. ಕೊಟ್ಟು ಕಳಿಸ್ತೀನಲ್ಲ ಇದು ನೀವೀಗ ಆಯ್ಕೊಂಡು ಖಾಲಿ ಮಾಡ್ಲೇಬೇಕು. ವಾಪಸ್ ಕೊಟ್ಬಿಡ್ಬೇಕಾಗುತ್ತೆ. ಇದು ಬಾ ಅರ್ಜೆಂಟಿಗೆ. ಏನ್ ಮಗ್ನೆ ಚಚ್ಚಿ ಇಲ್ಲೇ ಇದ್ದೇನಾ? ಚಚ್ಚಿ ನಿಂದೆ ಚಚ್ಚಿ ಇಲ್ಲಿದೆಲ್ಲ ನಿನ್ ಚಚ್ಚಿ ಇಲ್ಲಿ. ಅದು ಚಚ್ಚಿ ಅಲ್ಲ, ಛತ್ರಿ.
ನಿನ್ನ ಹೆಸರು ಅದು ಲಂಬತ್ತಿ ಅದನ್ನ ಚಟ್ಟಿ ಬ್ಲ್ಯಾಕ್ ಚಟ್ಟಿ ಬ್ಲ್ಯಾಕ್ ಅದು ಯಾವ ಕಲರ್ದು ಬ್ರೌನ್ ಕಲರ್ ಜೌನ್ ಕಲರ್ ನೀನು ಇಟ್ಕೊಂಡಿರೋದು ಯಾವ ಕಲರ್ ಇದು ಅದು ವಿಚ್ ಕಲರ್ ಇಸ್ ದಟ್ ಗ್ರೀನ್ ರೆಡ್ ಮಗ್ನೆ ರೆಡ್ ಅಯ್ಯೋ ಕಲರ್ ಬ್ಲೈಂಡ್ನೆಸ್ಸು. ಓಕೆ ಗೈಸ್ ಫೈನಲಿ ರೀಚ್ ಆದೆ ನಾನು ನಮ್ಮ ಸೈಟ್ ಅಂತ ಹೇಳ್ತಾ ಇದ್ವಿ ನಮ್ಮ ಮನೆ ಹತ್ರ ರೀಚ್ ಆಗಿದ್ದೀವಿ ಆ್ಯಂಡ್ ಬಂದ ತಕ್ಷಣ ಆ್ಯಕ್ಚುಲಿ ಇದನ್ನು ನಾವು ಇದರಲ್ಲೇ ನೋಡಿದ್ವಿ ಆಯಿತಾ ಗ್ರೂಪಲ್ಲೇ ಕಳಿಸಿದ್ರು ನಮ್ಮದೊಂದು ಗ್ರೂಪ್ ಇದೆ ನಮ್ಮ ಈ ಒಂದು ಬಿಲ್ಡಿಂಗ್ದು ಒಂದು ಗ್ರೂಪ್ ಇದೆ ಸೊ ಆ ಗ್ರೂಪಲ್ಲೇ ಕಳಿಸಿದ್ರು ಬಟ್ ಇವಾಗ ಇದನ್ನ ನೋಡಿ ತುಂಬ ಖುಷಿ ಆಗ್ತಿದೆ. ಏನು ತೋರಿಸ್ಲಾ ಟಾನ್ ಹೇಗಿದೆ ನೋಡಿ ತ್ರಿಲೋಕ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆಲ್ ಓವರ್ ಸಗದಾಗಿ ಬಂದಿದೆ ಇದು ಇಲ್ಲಿ ಪ್ಲಾಂಟ್ಸ್ ಇದೆಲ್ಲ ಹಾಗೂ ಲೈಟಿಂಗ್ಸ್ ನೋಡ್ಬೋದು. ಫುಲ್ ಕಂಪ್ಲೀಟ್ ಬಿಲ್ಡಿಂಗಿಗೆ ಲೈಟಿಂಗ್ಸ್ ಹಾಕಾಗಿದೆ. ಚಪ್ರಕ್ಕೆ ಹೂವು ಇನ್ನೂ ಹಾಕಿಲ್ಲ. ಚಪ್ರಕ್ಕೆ ಹೂವು ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ತೊಗೊಂಬಂದು ಹಾಕ್ತಾರೆ. ಬಟ್ ಫ್ರಂಟಲ್ಲಿ ಮಾತ್ರ ಲೈಟಿಂಗ್ಸ್ ಸಕ್ಕದಾಗಿ ಬಂದಿದೆ. ಏನಾಯ್ತು ನಮ್ಮನೆ ಕ್ಲೀನಿಂಗು ಹಾ. ಸಖತ್ ಆಮಗೆ ನೀಟಾಗಿ ಮಾಡ್ತಾವ್ರೆ. ಹಾಂ ಇನ್ನ 2 ರೂಮ್ ಮುಗಿಸಿರೋದು, ಇನ್ನೂ 2 ರೂಮು ಇನ್ನ 2 ರೂಮ್ ಮುಗಿಸಿದ್ದಾರೆ. ಕೇಂದ್ರ ಇನ್ನ 3 ಅವರ್ ಬೇಕು ಅಂತಂದ್ರು. ಸರ್ ಮಾಡಿ ಸಾಯಂಕಾಲ 6 ಗಂಟೆ ಬಿಟ್ಕೊಡಿ. ನಿಮ್ಮದು ಚೆನ್ನಾಗಿ ಮಾಡಿದ್ರಾ? ಸೊ ನಮ್ಮಿಂದ ರೂಮ್ ಕ್ಲೀನಿಂಗ್ ಅಂದರೆ ಮನೆ ಕ್ಲೀನಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅಬನ್ ಕ್ಲಾಪಲ್ಲೇ ಬುಕ್ ಮಾಡಿಬಿಟ್ಟಿದ್ದೆ. ನಾನು ಬುಕ್ ಮಾಡಿದ್ದೆ, ಅರುಣ್ ಬುಕ್ ಮಾಡಿದ್ರು. ಸೊ 2 ಮನೆಯೂ ನೀಟಾಗಿ ಕ್ಲೀನ್ ಆಗಿದೆ. ಬಿಕಾಸ್ ಏನು ಗೊತ್ತಾ, ನಾವು ಮಾಡೋದು ಸುಸ್ತಾಗಿ ಹೋಗಿರ್ತೀವಿ, ಮತ್ತು ಪೂಜೆ ಎಲ್ಲ ಮಾಡಿಸೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೇ ದುಡ್ಡು ಹೋದ್ರೂ ಪರವಾಗಿಲ್ಲ, ನೆಮ್ಮದಿಯಾಗಿ ಆರಾಮಾಗಿ ಖುಷಿಯಾಗಿ ನಗ್ನಗ್ತಾ ಕುತ್ಕೊಂಡು ಪೂಜೆ ಮಾಡಬೇಕು. ತುಂಬ ಟಯರ್ಡು ಆ ಥರ ಎಲ್ಲ ಫೀಲ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಇಲ್ಲಿ ಇದನ್ನು ಕೂಡ ಹಾಕ್ಬಿಟ್ಟಿದ್ದಾರೆ, ಪೆಂಡಲ್ ಹಾಕಾಗಿದೆ. ಇಲ್ಲಿ ಪೆಂಡಲ್ ಹಾಕಾಗಿದೆ ನೋಡ್ಬೋದು. ಅಪ್ಪ ಮನೆಗೆ ಬಂದು ಒಂಥರ ಫುಲ್ ರಿಫ್ರೆಶಿಂಗ್ ಆಗಿ ಫೀಲ್ ಆಗ್ತಿದೆ. ಫುಲ್ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ನೀಟಾಗಿ ಒಂಚೂರು ಎಲ್ಲೂ ಧೂಳು ಇಲ್ದಿರೋ ಹಾಗೆ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ನಿಜ ನಾವು ಇದರ ಕ್ಲೀನ್ ಮಾಡಬೇಕು ಅಂದರೆ ಆಗಲ್ಲ. ಬಿಕಾಸ್ ಅವ್ರ ಹತ್ರ ಮೆಷಿನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಆರಾಮಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಮನೆ ಕೂಡ ಇವಾಗ ತುಂಬ ರಿಫ್ರೆಶಿಂಗ್ ಆಗಿ ಚೆನ್ನಾಗಿ ಅನ್ನಿಸ್ತಾ ಇದೆ, ಎಲ್ಲೂ ಧೂಳಿಲ್ಲ. ಆ್ಯಂಡ್ ನಮ್ಮ ದೇವ್ರ ಮನೆ ಮೇಲ್ಗಡೆ ಫುಲ್ ನೀಟಾಗಿ ಹೊರಿಸಿದ್ರಾ? ಹಾಂ, ಇಲ್ಲೇ ಇದ್ರ ನೀವು ಮಾಡ್ಬೇಕಾದ್ರೆ ಇಲ್ಲ ಬೇರೆ ಕಡೆ ಎಲ್ಲಾದ್ರೂ ಇದ್ರಾ? ನೋಡಿ ಗೈಸ್, ಇದು ನಮ್ಮ ದೇವರ ಮನೆ. ಇವಾಗ ಸದ್ಯಕ್ಕೆ ಈ ಮನೇಲಿ ನನ್ನ ಬೆಸ್ಟ್ ಪಾರ್ಟ್ ಬಂದ್ಬಿಟ್ಟು ನನ್ನ ದೇವ್ರ ಮನೆ. ಬಿಕಾಸ್ ಫುಲ್ ಆಗಿದೆ ಅಲ್ವಾ, ಕಂಪ್ಲೀಟ್ ಆಗಿದೆ ಈ ದೇವ್ರ ಮನೆ ಕೆಲಸ. ಸೊ ಏನೂ ಕೆಲಸ ಬಾಕಿ ಇದೆ ಆ ಥರ ಏನೂ ಇಲ್ಲ. ಸೊ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಓ, ತುಂಬ ನೀಟಾಗಿ ಬಂದಿದೆ. ಈ ಏರಿಯಾನೇ, ಈ ಸೆಕ್ಷನ್ ಇದೆಯಲ್ಲ, ಆಲ್ ಓವರ್ ಸೆಕ್ಷನ್ ನೋಡಿ. ಇವಾಗ 0.5 ತೋರಿಸ್ತೀನಿ. ಈ ಸೆಕ್ಷನ್ನೇ ತುಂಬ ಬ್ಯೂಟಿಫುಲ್ ಅಲ್ವಾ, ಸಖತ್ತಾಗಿ ಕಾಣಿಸ್ತಾ ಇದೆ. ಹಾಗೂ ಗೈಸ್ ಇಲ್ಲಿ ನೋಡ್ಬೋದು. ಸೊ ಇದು ಇವಾಗ ನನ್ನ ಸದ್ಯದ ಹಾಲು ಉಕ್ಸುವ ಸೆಟಪ್ ಈ ರೀತಿಯಾಗಿದೆ. ಸೊ ಈ ಥರ ಟೇಬಲ್ ಮೇಲೆ ಇಟ್ಟು ಹಾಲು ಉಕ್ಕಿಸ್ತಾ ಇದ್ದೀನಿ. ಆ್ಯಂಡ್ ಕಂಪ್ಲೀಟಾಗಿ ಚೆನ್ನಾಗಿದೆ. ನಾನೊಂದು ಸ್ವಲ್ಪ ಡೆಕಾರ್ ಫ್ಲವರ್ಸ್ ತೊಗೊಂಬಂದಿದ್ದೀನಿ, ಆರ್ಟಿಫಿಷಿಯಲ್ ಫ್ಲವರ್ಸು. ಇಲ್ಲೆಲ್ಲ ಈ ಥರ ಡೆಕಾರ್ ಮಾಡೋಣ, ಚೆನ್ನಾಗಿ ಕಾಣಿಸುತ್ತೆ ಅವಾಗ ಅಂತ ಹೇಳಿ. ನೋಡೋಣ ಹೇಗಾಗುತ್ತೆ. ಐಟಮ್ಸ್ ಎಲ್ಲ ಡಂಪ್ ಮಾಡ್ತಾ ಇದ್ದೀವಿ, ತೊಗೊಂಬಂದು. ಈ ಮನೇಲಂತೂ ಫುಲ್ ಎಲ್ಲ ಇಲ್ಲೇ ಡಂಪ್ ಇದೆ. ಇದೆ ಎಂಟ್ರಿ ವೇನಲ್ಲೇ ಇಷ್ಟು, ಆ ಕಡೆ ಸರಿಗೂ ಇಟ್ಟಿಲ್ಲ, ಎಂಟ್ರಿನಲ್ಲೇ. ಇದನ್ನೆಲ್ಲ ನಾವು ಯಾವಾಗ ಸಾಗಿಸ್ತೀವಿ, ಯಾವಾಗ ನೀಟಾಗಿ ಇರ್ತೀವಿ ಗೊತ್ತಿಲ್ಲ. ಎಷ್ಟು ಬರ್ತಾರೆ ಓಪನ್ ಮಾಡ ಹೆಂಗೆ? ಮೇಲ್ಗಡೆ ಬೆಳಗದ್ದು ಮೇಲ್ಗಡೆ. ಹಾ
ಯಾಕೆ ಇಲ್ಲಿ ಬೆಳಿಗ್ಗೆ ಒಳಗೆ ಇಲ್ಲಿ ಬೇಕಾದ್ರೆ ಬೆಳಿಬಹುದು ಅಲ್ಲೆಲ್ಲ ಗೊಜ್ಜೆ ಆಗುತ್ತೆ. ಯಾಕೆ ಹಾಕೊಳ್ಳೋದು ಬಗ್ಗೆ ನಡೀತದೆ ಅಲ್ಲ ಈ 10 ಬಿಲ್ಲಿಗೆ ದೀಪಾವಳಿ ಕಂಬ ಈ ಬೋಳಿ ಎಲ್ಲರಿಗೆ ನಾನೇ ಎತ್ಕೊಂಡ್ಬಂದು ಕೊಡ್ತೀನಿ ಅಲ್ಲಿ ನೀರ್ ಆರಾಮಾಗಿ ಪಾಸ್ ಆಗುತ್ತೆ, ಕುತ್ಕೊಂಡು ನಿಂತು ತೊಳಿಬೋದು ಮಮ್ಮಿ. ಅಲ್ಲ ಒಂದ್ಸತಿ ಹತ್ತು ಬಿಟ್ರೆ ಅಷ್ಟೇ ಆರಾಮಾಗಿ ತೊಳ್ಕೊಬೋದು ಮಮ್ಮಿ. ಬಾ ನಾನು ಬರ್ತೀನಿ. ಸಾಮಾನ್ಯ ಕಾರಿಂದ ಶಿಫ್ಟ್ ಮಾಡ್ತಾಳೆ ಮನೆ ಒಳಗೆ. ನಾನು ಹೇಳ್ತಾ ಇದೀನಿ ತೊಳಿಬೇಡ, ಗೋಡೆ ಎಲ್ಲ ಗಲೀಜಾಗ್ಬಿಡುತ್ತೆ. ಅದು ಏನ್ ಗೊತ್ತಾ, ಯೂಟಿಲಿಟಿ ಬೆಳಕಾಗಲ್ವ ಸೋನು? ಯುಟಿಲಿಟಿ ಇದೆ ಅಲ್ಲಿ, ಬಾತ್ರೂಮ್ ಅದು. ಆ ಬಾತ್ರೂಮ್ ಅಲ್ಲಿ ಎಲ್ಲ ಅವರು ಯೂಸ್ ಮಾಡಿದ್ದಾರೆ. ಮತ್ತೆ ಮೇಲ್ಗಡೆ ಹೇಳ್ತಾ ಇದೀನಿ ತಾನೆ, ಓಪನ್ ಏರಿಯಾ ಅದೇ ತೊಳ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಬೇಕು. ಇಲ್ಲ ನನ್ಗೆ ಏನ್ ಗೊತ್ತಾ, ನೀವೇನ್ ತೊಡಿತೀಯ, ಈ ಮಕ್ಳುಗಳಿಂದ ಓಡಾಡ್ತಾರೆ ಮತ್ತೆ ಗಲೀಜ್ ಮಾಡಾಕ್ತಾರೆ. ಅದ್ರಿಗೆ ಕಟ್ಟೆ ಮಾಡಿಸ್ಕೊಂಡ್ಬಿಡ್ಬೇಕಾಯ್ತು. ಹಾ ನಾವು ಆ ಕಟ್ಟೆನ ಮಾಡ್ಸಿ ಅಂತಾನೆ ಹೇಳಿದೀನಿ, ಗೇಟ್ ಡೋರ್ ಹಾಕಕ್ಕೆಲ್ಲ ಬೇಕು ಅಂತ. ಬನ್ರಿ ಏನ್ ಅದು ಇಲ್ಲ, ಸಿಕ್ ಮಾಡಿದ್ದಾರೆ. ಅದು ಲಾಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಆನೆನ. ಸೊ ಟೈಮ್ಸ್ ಆಗ್ಲಿಲ್ಲ ಪಾಲಿಶ್ ಮಾಡೋದಕ್ಕೆ. ಒಂದು ಕೋಟ್ ಪಾಲಿಶ್ ಆಗಿದೆ, ಬಟ್ ಇನ್ನೊಂದು ನೀಟ್ ಪಾಲಿಶ್ ಅಂದ್ರೆ ಇದು ಈ ತರ ಕೋಟ್ ಪಾಲಿಶ್ ಇನ್ನೂ ಮಾಡಿಲ್ಲ. ಆಮೇಲೆ ಸರಿ ಆಯ್ತು ಬಿಡಿ ಅಂತ ಅನ್ಕೊಂಡು ಸುಮ್ಮನಾದೆ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹೇಗ್ ಬಂದಿದೆ ಪ್ಲಾನ್ ಎಲ್ಲ? ಸಕ್ಕದಾಗಿದೆ ನಿಜವಾಗ್ಲು. ನಾನು ಅದೇ ಹೇಳಿದ್ನಲ್ಲ, ಇದನ್ನ ನೋಡ್ಬಿಟ್ಟು ನಾನು ಕೆಳಗಡೆ ಇದ್ರದ್ದು ಅನ್ಕೊಂಡೆ, ಕಾಂಪೌಂಡ್ ಅಂದ್ರೆ ಪಾರ್ಕಿಂಗ್ ಅನ್ಕೊಂಡೆ. ಒಂದೇ ಸ್ಟೋರಿ ನೋಡಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಜಾಸ್ತಿ ಪುನೀತ್ಗೆ ಬಂದ್ಬಿಟ್ಟು ನ್ಯಾಚುರಲ್ ಆಗಿರ್ಬೇಕು ಮನೆ ಅಂತ ತುಂಬಾ ಇಷ್ಟ ಆಯ್ತು. ಈಗ ಇದೆಲ್ಲ ಬಂದ್ಬಿಟ್ಟು ಹೆಂಗ್ ಗೊತ್ತಾ, ದೇವಸ್ಥಾನನೇ ಹೌದು ಹೌದು ನೋಡಿದ್ರೆ ದೇವಸ್ಥಾನಕ್ಕೆ ಹೋದ್ರೆ ಹೆಂಗಿರುತ್ತೆ ವೈಬ್ ಆ ತರ ಇರುತ್ತೆ. ಅದು ಅಷ್ಟೇ. ಮತ್ತೆ ಇದೆಲ್ಲ ನಾನು ನೋಡಿದ ತಕ್ಷಣ ಒಂಥರ ಹಳ್ಳಿ ಹಳ್ಳಿ ಸ್ಟೈಲು ಮತ್ತೆ ಒಂಥರ ನಾನು ಏನ್ ಅನ್ಕೊಂಡೆ ಗೊತ್ತಾ, ಊರಲ್ಲಿ ಹಿಂಗ ಹಾಕಿದ್ರಲ್ಲ ಅಲ್ಲಿ, ಸೊ ಅದ್ರಲ್ಲೇ ಇಲ್ಲಿ ಇದೆ, ಮೇಲ್ಗಡೆ ಇದೆ, ಅದು ಹಾಕಿದೆ. ಕೆಳಗಡೆ ಇದು ಮಾತ್ರ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಇಷ್ಟೇ ಸಾಕಪ್ಪ ಊರಲ್ಲಿ. ಇಲ್ಲ ನಮ್ಗೆ ಅದೇ ಇಷ್ಟ ಆಯ್ತು. ಪುನೀತ್ಗೆ ಮೇನ್ ಆಗಿ ನಿಜ ಹೇಳ್ಬೇಕಂದ್ರೆ ಈ ಮನೇಲಿ ನಂದು ಅಂತ ಇನ್ಪುಟ್ ತುಂಬಾ ಕಡಿಮೆ. ಚೆನ್ನಾಗಿದೆಯಾ? 3 ಜನದ್ದು ಸೇಮ್ ಡೋರೆ ಮಾಡ್ಸಿದ್ವಿ ಇದೇ ತರ. ಬಿಡಿ ಕಾಲಿಂದಕ್ಕೂ ಒಳ್ಳೆ ಯಾವ್ದೇ ಡಿಸ್ಟರ್ಬೆನ್ಸ್ ಇಲ್ಲ. ಬಿಲ್ಡಿಂಗ್ ಫುಲ್ ನಾವೇ ತುಂಬಾ ಚೆನ್ನಾಗಿ. ಇಲ್ಲಿ ಒಂದು ಅದೇ ಒಂದು 11 o'clock ಹಂಗೆ ಒಂದು ಸನ್ ಶೇಡ್ ಬರುತ್ತೆ, ಫುಲ್ ಹಿಂಗೆ ಆ ರೌಂಡ್ ಆ ಶೇಪ್ ಅಲ್ಲೇ ಬರುತ್ತೆ ಮನೆ ಒಳಗೆ. ತುಂಬಾ ಚೆನ್ನಾಗಿ ಬಿಡಕ್ಕಾಗಲ್ಲ. ಯಾವ್ದು ದೇವ್ರ ಮನೆಯಲ್ಲಿ ನಮ್ಗೆ ಆಗಲ್ವಲ್ಲ. ನನಗೆ ಆಗ್ತಿತ್ತು, ಬದಲು ಸುಮ್ಮನೆ ಇನ್ನಿಬ್ರಿಗಿಲ್ದಂತೆ ನಾವೊಬ್ರು ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳಿಲ್ಲ. ಇಲ್ಲ ತುಂಬಾ ಚೆನ್ನಾಗಿ ಸ್ಪೇಷಿಯಸ್ ಆಗಿದೆ. ಸ್ಪೇಷಿಯಸ್ ಆಗಿ ಬಂದಿದ್ಯಾ? ಇಲ್ಲಿ ಒಂದು ಪ್ಲಾನ್ ಇದೆ, ಇಲ್ಲೊಂದು ಲ್ಯಾಂಡ್ಸ್ಕೇಪಿಂಗ್ ಮಾಡ್ಬೇಕು ಅಂತ. ಲ್ಯಾಂಡ್ಸ್ಕೇಪಿಂಗ್ ಮಾಡಕ್ಕೆ ಅಂತ ಇನ್ಮೇಲೆ ಇರೋದು ಕೆಲಸ. ಕೆಲಸ ನಾನು ನೋಡಿದ ತಕ್ಷಣ ಫಸ್ಟ್ 15 ದೇವಸ್ಥಾನ ಇಲ್ಲ. ಹೌದು, ವೆಂಕಟೇಶ್ವರನ ದೇವಸ್ಥಾನ. ಹೌದಾ? ಇಲ್ಲಿ ಈ ತರ ಸ್ಟೋನ್ಸ್ನ ಹಾಕ್ತಿದ್ದಾರೆ. ಆಕ್ಚುಲಿ ಈ ತರ ಯೂನಿಕ್ ಸ್ಟೋರ್ ಚೆನ್ನಾಗಿರೋದು. ಈ ಕೆಲವೆಲ್ಲ ಟೈಲ್ಸ್ ಹಾಕಿರ್ತಾರೆ. ನಮ್ಮ ಪುನೀತ್ಗೆ ಅಂತ ಟೈಲ್ಸ್ ಬಿಲ್ಕುಲ್ ಇಷ್ಟ ಇರಲಿಲ್ಲ. ಬರೀ ಫುಲ್ ಈ ತರ ನ್ಯಾಚುರಲ್ ಸ್ಟೋನ್ಸ್ ಅಂತಾನೆ ಹೋಗ್ಬಿಟ್ಟು ಹುಡುಕಿ ಹಾಕ್ಸಿರೋದು. ಬಟ್ ಏನಂದ್ರೆ ನಿಮ್ದೊಂದು ಎಲ್ಲ ತುಂಬಾ ಬೆಳಗ್ಗೆ ಬರಂಗ್ ಇಟ್ಕೊಂಡಿದ್ದೀವಿ. ಬಟ್ ಕ್ಲೀನಿಂಗ್ ಅಷ್ಟೇ ಕಷ್ಟ ಇದೆ. ಇದನ್ನ ಇಟ್ಕೊಳ್ಳಬೇಕು ಆಗಲ್ಲ, ತುಂಬಾ ಕಷ್ಟ ಇದೆ ಅಂದ್ರೆ. ನಾವೊಬ್ರು ಗುಡಿಸ್ತೀವಿ ಅಂತಂದ್ರೆ ಸಾಕಾಗೋಗುತ್ತೆ. ಇನ್ನೊಬ್ಬರೇ ಗುಡಿಸಿ ಹೊರಿಸ್ತೀವಿ ಅಂತಂದ್ರೆ ಸಿಕ್ಕಾಬಡೆ ಸಾಕಾಗೋಗುತ್ತೆ. ಬರೀ ಇದೇ ಮಾಡಿ, ಬರೀ ಅಲ್ಲಿ ಡಸ್ಟ್ ಮಾಡು ಇಲ್ಲಿ ಡಸ್ಟ್ ಮಾಡು, ಬರೀ ಇದೇ ಆಗೋಗುತ್ತೆ ಅನ್ಸುತ್ತೆ. ಒಟ್ಟಲ್ಲಿ ಇದು ಡೈನಿಂಗ್ ಹಾಲು. ಇಲ್ಲಿ ಬಂದ್ಬಿಟ್ಟು ಬೇ ವಿಂಡೋಸ್. ನಾವು ಜಾಸ್ತಿ ನೀವು ಆಕ್ಚುಲಿ ನಮ್ಮ ಮನೇಲಿ ವಿಂಡೋಸೇ ಇಲ್ಲ. ಏನೇ ವಿಂಡೋಸ್ ಇದ್ರೆ ಅದು ಬೇ ವಿಂಡೋಸ್. ಇಲ್ಲಿ ಸೀಟಿಂಗ್ ಬರುತ್ತೆ, ಒಂದು ಕುಷನ್ ಹಾಕ್ತಾರೆ ಫುಲ್. ಅಂದ್ರೆ ಫಸ್ಟ್ ವಿನಿಯರ್ ಇದ್ರಿಂದ ಇದೆಲ್ಲ ಕಂಪ್ಲೀಟ್ ಈ ತರ ವುಡ್ ಇದ್ರ ತರದಲ್ಲಿ ಕವರ್ ಆಗ್ಬಿಟ್ಟು ಇಲ್ಲಿ ಕುಷನ್ ಹಾಕ್ತಾರೆ ಕುತ್ಕೊಳ್ಳೋಕೆ, ಸೀಟಿಂಗ್. ನಿಧಾನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೀರಿಯಸ್ ತುಂಬಾ ಚೆನ್ನಾಗಿದೆ. ಒಳಗಡೆ ಬಂದ್ರೆ ಇನ್ನೊಂದು ತರ ವೈಬ್ ಚೆನ್ನಾಗಿದೆಯಾ? ಇನ್ನು ಫುಲ್ ಸೆಟಪ್ ಆದ್ಮೇಲೆ ತುಂಬಾ ಚೆನ್ನಾಗಿದೆ.
ಕೆಳಗಡೆ ಇಂಟೀರಿಯರ್ಸ್ ಆಗಿದೆ ಅಲ್ಲ ನಗರ ಹೆಂಗ್ ಜಾಸ್ತಿ ಕೆಲಸ ಬಂದಾಗೆಲ್ಲ ಬಂದಾಗೆಲ್ಲ ಬನ್ನಿ ಡೆಫಿನೆಟ್ಲಿ ಬನ್ನಿ ಅದು ಯುಟಿಲಿಟಿ ಇಲ್ಲೇ ವಾಷಿಂಗ್ ಅಲ್ಲಿ ವಾಷಿಂಗ್ ಮಿಷಿನ್ ವಾಶ್ ಬೇಸಿನ್ ಇಲ್ಲೇ ಬರುತ್ತೆ ವಾಷಿಂಗ್ ಮಿಷಿನ್ ಡಿಶ್ ವಾಷರ್ ಎಲ್ಲ ಇಲ್ಲೇ ಬರುತ್ತೆ ಚೆನ್ನಾಗಿ ತುಂಬಾ ಚೆನ್ನಾಗಿ ನಿಜವಾಗ್ಲೂ ನಂಗೆ ಸಖತ್ ಇಷ್ಟ ಆಯ್ತು ನನಗೂ ಒಂದು ಸ್ವಲ್ಪ ಪ್ಲಾನ್ಸ್ ಬರ್ತದೆ ತುಂಬಾ ಚೆನ್ನಾಗಿ ಮನೆ ತುಂಬಾ ಚೆನ್ನಾಗಿ ಅಣ್ಣ ನಮಸ್ಕಾರ ಕ್ಲೀನ್ ಮಾಡಿಟ್ಟಿದೀವಿ ಎಲ್ಲ ನಾವು ಕೆಳಗಡೆ ಕ್ಲೀನ್ ಆಗ್ಬೇಕು. ಕೆಳಗಡೆ ಕ್ಲೀನ್ ಆಗ್ಬೇಕು ಅವ್ರೊಂದು 5 ಗಂಟೆ ಅಷ್ಟು ಕ್ಲೀನ್ ಮಾಡ್ತಾರಂತೆ ನಮ್ಗೆ ಸೇಮ್ ಟೈಮಲ್ಲಿ ರೆಡಿ ಆಗ್ಬೇಕು. ಹೌದು. ಅಲ್ಲಿ ರೆಡಿ ಆಗ್ತದೆ. ಹೌದು ಹೌದು ನಾನೇನು ನಿಮ್ಮ ಈ ದಿವಸ ಅಲಂಕಾರ ಮಾಡಿ ನಾವು ಅಷ್ಟೇ ಇವತ್ತು ಏನ್ ರೇಟ್ ಗೊತ್ತಾ ಹೂ ರೇಟ್ ಹೌದು ತುಂಬಾ ಸಿಕ್ಕಾಪಟ್ಟೆ ಜಾಸ್ತಿ ಸಿಕ್ಕಾಪಟ್ಟೆ ನಾವು ಅದಕ್ಕೆ ಹೇಳಿದ್ದೇನೆ ಪದ್ಮಾವ್ರಿಗೆ ಮುಂಚೆನೆ ಹಾ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಎಷ್ಟು ಇವತ್ತು ನಮ್ಗೆ ಅರ್ಧಕ್ಕರ್ಧ ಡಬ್ಬಲ್ ಆಗಿದೆ ಇವತ್ತು. ಹಾ ಹಾ ಸಾರಿ ಹಾ ಓಕೆ ಓಕೆ ಆಯ್ತು ಬನ್ನಿ ಓಕೆ ಊಟ ತಿನ್ಸಕ್ಕ ಚಪ್ಪಲಿ ಚಪ್ಪಲಿ ಬಿಚ್ಚು ಮಗನೆ ಅಲ್ಲಿ ಐದು ನೋಡ್ರೆ ಬೈ ತಳ್ಕೊಂಡು ನಾನು ಲಿಫ್ಟಲ್ಲೇ ಬಂದ್ಬಿಡ್ಬೇಕಿತ್ತು ಹತ್ಕೊಂಡು ಬಂದ ನೀವು ಸರಿ ಬಿಡುತ್ತಾ ಅಲ್ಲಿ ಬೈತಾರಂತೆ ಫುಲ್ ಊಟ ಓಕೆ ಓಕೆ ಮಕ್ಳು ಲಡ್ಡುಗಲ್ಲ 3 ಜನ ಕೊಡ್ತಾರೆ ಹೌದಾ ಸರಿ ಸರಿ ಇದು 50-60 ಸೈಜ್ 40-50 40-50 ಹಾಂ ಲಿಫ್ಟ್ ಸ್ಲೋ ಇದೆ ತುಂಬಾ ಆ ಲಿಫ್ಟ್ ಸ್ಲೋ ಇದೆ ಹೌದು ಇನ್ನು ಅದು ನೀ ಹತ್ಕೊಂಡೇ ಬರ್ತಿ ಯಾಕೆ